ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸಂಗೀತ ಸರಸ್ವತಿ ವಿದುಷಿ ಶ್ರೀಮತಿ BR ಗೀತಾ ಇವರ ಜೊತೆಗಿನ ಸಂದರ್ಶನದ 2ನೇ ಭಾಗವಿದು. ವರುಷ ವರುಷದ ಬಯಕೆ ತಾನದು ಒಂದೇ ಕ್ಷಣದಲ್ಲಿ ಫಲಿಸಿತು. ವರುಷ ವರುಷದ ಬಯಕೆ ತಾನದು ಒಂದೇ ಕ್ಷಣದಲ್ಲಿ ಫಲಿಸಿತು. ಹುಚ್ಚು ಕಾತರ ತುಂಬಿ ಬಂದದು, ಹುಚ್ಚು ಕಾತರ ತುಂಬಿ ಬಂದದು, ಇಂದು ಮುಂದಿ ಬರೆಸಿತು. ಬನ್ನಿ ಪ್ರಿಯ ವೀಕ್ಷಕರೇ, ಶ್ರೀಮತಿ BR ಗೀತಾ ಇವರ ಜೊತೆ ಮಾತನ್ನು ಮುಂದುವರೆಸೋಣ. ಮೇಡಮ್, ಮತ್ತೆ ನೀವು ಸಂಗೀತ, ಕ್ಲಾಸಿಕಲ್ ಸಂಗೀತದ ಜೊತೆ ಸುಗಮ ಸಂಗೀತದ ಕುರಿತು ಹೇಗೆ ಆಸಕ್ತಿ ಮೂಡಿತು? ಅದ್ರ ವಿಚಾರ ಹೇಳ್ತೀನಿ. ನನಗೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಕಾಲೇಜ್ ಡೇಸಲ್ಲೂ ಈ ಸಿನಿಮಾ ಹಾಡುಗಳು ಹಾಡೋದು, ಯಾಕೆಂದ್ರೆ ನಮ್ಮ ತಂದೆಗಂತೂ ಸ್ವಲ್ಪನೂ ಸಿನಿಮಾ ಹಾಡು, ಲೈಟ್ ಮ್ಯೂಸಿಕ್ ಎಲ್ಲ ಹಾಡಿದ್ರೆ ಒದೆ ಬೀಳೋದು. ನಮಗೆ ಹಾಡ್ತಾನೇ ಇರ್ಲಿಲ್ಲ, ಬಾಯೇ ತೆಗಿತಿರ್ಲಿಲ್ಲ. ಅವ್ರ ಮನೆಯಲ್ಲಿ ಇಲ್ಲ ಅಂದ್ರೆ ಹಾಡೋದು ಸಿನಿಮಾ ಹಾಡು, ಆ ಥರದ್ದೆಲ್ಲ ಹುಚ್ಚು. ಕಾಲೇಜಲ್ಲೆಲ್ಲ ಕಾಂಪಿಟೇಷನ್ಗೆಲ್ಲ ಹೊಟ್ಟೋಗ್ತಾ ಇದ್ವಿ. ಕಾಲೇಜಲ್ಲಿ ಹೋಗ್ಲೇಬೇಕು, ನಾವೆಂಥ ದೊಡ್ಡ ಸ್ಟೇಜ್ ಆರ್ಟಿಸ್ಟ್ ಆದರೂ ಕಾಲೇಜ್ ಸ್ಟೂಡೆಂಟು ನೀವು ಹೋಗ್ಲೇಬೇಕು ಕಾಂಪಿಟೇಷನ್ಗೆ ಅಂತ ಫೋರ್ಸ್ ಮಾಡೋರು. ಆವಾಗ ತುಂಬ ಹೋಗಿ ಹಾಡಿ ಆ ಥರ ಎಲ್ಲ ಪ್ರೈಸಸ್ ಎಲ್ಲ ತಗೊಳ್ತಾ ಇದ್ದೆ. ಆದರೂ ನಾವು ಮೈಸೂರಲ್ಲಿ ನಾನು ಇರೋ ತನಕ ನನಗೆ ಲೈಟ್ ಮ್ಯೂಸಿಕ್ ಇದೇ ಬರಲಿಲ್ಲ ಸರ್. ನನಗೆ ಲೈಟ್ ಮ್ಯೂಸಿಕ್ ಹಾಡ್ತಾನೆ ಇರಲಿಲ್ಲ, ಬರೀ ಪಕ್ಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅದರಲ್ಲೇ ಮುಳುಗಿದ್ದೆ, ಅದನ್ನೇ ಹಾಡ್ತಾ ಇದ್ದೆ. ಸೊ ನಾನು ಯಾವಾಗ ಬೆಂಗಳೂರು ಆಕಾಶವಾಣಿಗೆ ಸೇರಿಕೊಂಡೆ, ಅಲ್ಲಿ ನಮ್ಮ HK ನಾರಾಯಣ್ ಅವರು ಅಲ್ಲಿ ನಮಗೆ ಪ್ರೊಡ್ಯೂಸರ್ ಆಗಿದ್ರು. ನಮ್ಮ ಮ್ಯೂಸಿಕ್ ಸೆಕ್ಷನ್ಗೆ, ಮ್ಯೂಸಿಕ್ ಇದಕ್ಕೆ ಅವರು ಪ್ರೊಡ್ಯೂಸರ್ ಆಗಿದ್ರು. ಸೊ ಆವಾಗ ನಮ್ಗೇನಾಯಿತು, ಎಲ್ಲ ಲೈಟ್ ಮ್ಯೂಸಿಕ್ ಕಲಾವಿದರು ಬರ್ತಾಯಿದ್ರು, ಎಲ್ಲರೂ ಹಾಡ್ತಾ ಇದ್ರು. ಹಾಗೆ ಕೇಳಿ 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 ಲೈಟ್ ಮ್ಯೂಸಿಕಲ್ಲೂ ನನಗೆ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಯಿತು. ಆಮೇಲೆ ವಾಯ್ಸ್ ರೇಂಜ್ ಸಿಕ್ಕಾಪಟ್ಟೆ ಇತ್ತು, ಯಾವ ರೇಂಜ್ ಕೊಟ್ಟರೆ ಆ ರೇಂಜಲ್ಲಿ ಹಾಡ್ಬಿಡ್ತಾ ಇದ್ದೆ. ಆವಾಗ ಕಲಾವಿದರುಗಳು ಬಂದು ಇವ್ರು ಹೇಳ್ಕೊಡೋರು, ಅಲ್ಲೇನೆ ಅವ್ರು ಹಾಡ್ತಾ ಇರೋರು ಎಲ್ಲ ಹಳೆ ಕಲಾವಿದರು ಎಲ್ಲ ಬರೋರು. ಅವ್ರು ಹೇಳ್ಕೊಟ್ಟು ಹಾಡಿದಾಗ ಅವ್ರುಗಳು ಸರಿಯಾಗಿ ಹಾಡಲಿಲ್ಲ ಅಂದರೆ ನನಗೆ ಅಯ್ಯಯ್ಯೋ ತಪ್ಪು ಹಾಡ್ತಾ ಇದ್ದಾರಲ್ಲ, ನಾ ಹಾಡಬೇಕು ಅಂತ ಅನಿಸೋದು. ಹಾಗಾಗಿ ಆಮೇಲೆ ನಮ್ಮ ಸ್ಥಳೀಯ ಕಲಾವಿದರು ನಮ್ಮ ಆಕಾಶವಾಣಿ ಸ್ಟಾರ್ ಸ್ಟೈಲ್ ಹಾಡಿಸ್ಬೇಕು ಅಂದಾಗ ನಾನು ಶಾಂತಾ ಜಯತೀರ್ಥ ತುಂಬ ಹಾಡ್ತಾ ಇದ್ವಿ ಜೊತೆಯಲ್ಲಿ. ಹಾಗಾಗಿ ಒಂಥರ ನನಗೆ ಅಲ್ಲಿ ತುಂಬ ಲೈಟ್ ಮ್ಯೂಸಿಕ್ ವಾತಾವರಣ ತುಂಬ ಇತ್ತು, ಬಿಕಾಸ್ ಆಫ್ HK ನಾರಾಯಣ್. ಅವ್ರ ಹಿಂದೆ ಬೇರೆ ಯಾರು ಇದ್ದಿದ್ರೆ ಅಷ್ಟೊಂದು ಇರ್ತಿರ್ಲಿಲ್ಲ. ಈ ತಿಂಗಳ ಹಾಡು ಅಂದ್ಬಿಟ್ಟು ನವಸುಮ ಅಂತ ಒಂದ್ ಮಾಡೋರು, ಆಮೇಲೆ ಸಂಗೀತ ಗುಚ್ಛ ಅಂತ ಮಾಡೋರು, ಗೀತಲಹರಿ ಅಂತ ಕಾರ್ಯಕ್ರಮಗಳು ಮಾಡೋರು. ಇದಕ್ಕೆಲ್ಲ ಏನ್ ಮಾಡೋರು, ತುಂಬಾ ಜನ ಆರ್ಟಿಸ್ಟ್ಗಳನ್ನ ಕರೆಸಿ ರೆಕಾರ್ಡ್ ಮಾಡೋರು, ನಮ್ಮಗಳ ಕೈಲೂ ತುಂಬಾ ಹಾಡ್ಸೋರು. ಹೀಗೆಲ್ಲ ಇರೋದ್ರಿಂದ ಆಮೇಲೆ ನನಗೆ ಮ್ಯೂಸಿಕ್ ಮಾಡುವಂತ ಅವಕಾಶಗಳು ಸಿಕ್ಕಿ ಬೇರೆ ಬೇರೆ ಸೆಕ್ಷನ್ ಅವ್ರನ್ನೆಲ್ಲ ಕರೆದು ನನಗೆ ಹಾಡು ಕೊಟ್ಬಿಟ್ಟು ಇದೊಂದು ಸ್ವಲ್ಪ ಹಾಡ್ಕೊಡಿ ಅಥವಾ ಹಾಡಿಸ್ಕೊಡಿ ಅಂತೆಲ್ಲ ಕೊಡೋರು. ಹೀಗೆಲ್ಲ ಆಗಿ ನನಗೆ ಈ ಲೈಟ್ ಮ್ಯೂಸಿಕಲ್ಲೂ ತುಂಬಾ ಇಂಟ್ರೆಸ್ಟ್ ಬೆಳೀತಾ ಬಂತು. ಆಮೇಲೆ ಹಂಗೆ ನಾನು ಆಡಿಷನ್ ಕೂಡ ಮಾಡ್ಕೊಂಡೆ, ಲೈಟ್ ಮ್ಯೂಸಿಕಲ್ಲೂ ಆಡಿಷನ್ ಮಾಡ್ಕೊಂಡು ಟಾಪ್ ಗ್ರೇಡ್ ನಲ್ಲೇ ಇದ್ದೀನಿ ಇವಾಗ ಲೈಟ್ ಮ್ಯೂಸಿಕ್ ನಲ್ಲೂ. ಇದ್ರಲ್ಲಿ ಕೂಡ ಯಾವುದು ನಮ್ಮ ಕಂಪೋಸಿಂಗ್ ಅಲ್ಲೇ ಆಗ್ಲಿ ಹಾಡೋದ್ರಲ್ಲೇ ಆಗ್ಲಿ ಟಾಪ್ ಗ್ರೇಡ್ ನಲ್ಲಿ ಇದ್ದೀನಿ ನಾನೀಗ. ಸೊ ಹಂಗಾಗಿ ನನಗೆ ಅದ್ರ ಇಂಟ್ರೆಸ್ಟ್ ತುಂಬಾ ಬೆಳೀತಾ ಬಂತು. ಆಮೇಲೆ ಎಲ್ಲಾ ಈ ಕರ್ನಾಟಕನಲ್ಲಿರೋ ಎಲ್ಲಾ ಹೆಸರಾಂತ ಸಂಗೀತ ಹಾಡೋರು, ಅಂದ್ರೆ ಭಾವಗೀತೆಗಳು ಹಾಡೋ ಎಲ್ಲ ಕಲಾವಿದರು ಕೂಡ ನನ್ನ ಡೈರೆಕ್ಷನ್ ಅಲ್ಲಿ ಹಾಡಿದ್ದಾರೆ. ಮೇಡಮ್, ನಮ್ಮ ಮಿಂಚು ಚಾನೆಲ್ನ ವೀಕ್ಷಕರಿಗಾಗಿ ಯಾವುದಾದರೂ ಒಂದು ಭಾವಗೀತೆಯ 1-2 ಸಾಲನ್ನು ಹಾಡಬಹುದಾ? ಹಾಡ್ಬೋದು, ವಾಯ್ಸ್ ಇವತ್ತು ಅಷ್ಟು ಚೆನ್ನಾಗಿಲ್ಲ, ಸುಮ್ಮನೆ ಇದ್ರಲ್ಲಿ ಹಾಕಿ. ದನಿಯೇರಾದ ಬಾಳೆನಲ್ಲಿ ಕೊಳಲಾದೆ ನೀನು, ನಿನ್ನೊಲುಮೆ ಹಾಡನು ನುಡಿಸಿ ಮರುಳಾದೆ ನಾನು. ದನಿಯೇರಾದ ಬಾಳೆನಲ್ಲಿ ಕೊಳಲಾದೆ
ಸರಿಗಮದ ಪರಿಯಾಚೆ ನನ್ನೊಲವು ಹೊನಲಾಗಿ ಮಧುರ ಸ್ವರ ತಾನಗಳಲ್ಲಿ ನನ್ನಾಸೆ ಕಡಲಾಗಿ ಬದುಕೆಲ್ಲ ರಾಗದ ಲೋಕ ಮೈ ಮನಕ್ಕೆ ಹರುಷದ ಪುಳಕ ದನಿಯಾದ ಬಾಳಿನಲ್ಲಿ ಕೊಳಲಾದೆ ನೀನು ಕೊಳಲಾದೆ ನೀನು. ವಾಹ್, ತುಂಬಾ ಚೆನ್ನಾಗಿದೆ ಮೇಡಮ್. ಸುಮ್ನೆ ಒಂದ್ ಪಲ್ಲವಿ ಒಂದ್ ಚರಣ ಹಾಡಿದೀನಿ ಅಷ್ಟೇ. ನಂಗೆ ತುಂಬಾ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ, ಅದರಿಂದ ಹಾಡಕ್ಕಾಗ್ಲಿಲ್ಲ. ಸುಮ್ನೆ ಒಂದ್ ಸ್ವಲ್ಪ ಝಲಕ್. ಮೇಡಮ್, ನೀವು ವೇದಿಕೆಯಲ್ಲಿ ಮೊದಲು ಹಾಡಿದ ನೆನಪು ಮತ್ತು ಅನುಭವಗಳನ್ನು ಹಂಚಿಕೊಳ್ಳುತ್ತೀರಾ? ಕರ್ನಾಟಕ ಮ್ಯೂಸಿಕ್ ನನಗೆ 10 ವರ್ಷ ಆಗಿದ್ದಾಗ ನಾನು ಹಾಡಿದ್ದು ಸರ್. ಅದು ಎಲ್ಲಿ ಅನ್ನೋದು ನಾನು ಮರ್ತೋಗ್ಬಿಟ್ಟಿದೆ. ನನಗೆ ಇವಾಗ 65 ವರ್ಷ ಆಗ್ತಾ ಇದೆ. ನನಗ್ 10 ವರ್ಷ ಇದ್ದಾಗ ನನ್ನ ಕರೆದು ಸ್ಟೇಜ್ ಮೇಲೆ ಎತ್ತಿ ಕೂರ್ಸಿ ಹಾಡು ಅಂತ ಹಾಡ್ಸಿದ್ರು. 1 hour ಏನೋ ಹಾಡಿದೆ ನಾನು ಅವತ್ತು, ವಿತ್ ಪಕ್ವಾದ್ಯದ ಜೊತೆನೆ ಹಾಡಿದೆ. ಎಲ್ಲಿ ಏನು ಅನ್ನೋದು ಮರ್ತು ಹೋಗ್ಬಿಟ್ಟಿದೀನಿ. ಅಂದ್ರೆ ನನಗೆ 10 ವರ್ಷ ಆವಾಗ ಮೊದಲು ನಾನು ಪ್ರೋಗ್ರಾಮ್ ಕೊಟ್ಟಿದ್ದು. ಅದ ಮೇ ಬಿ ಮೈಸೂರಲ್ಲಿ ಕೃಷ್ಣ ಮಂದಿರ ಅಂತ ಏನೋ ಇತ್ತು, ಅಲ್ಲಿ ಇರಬಹುದಾ, ನನಗೆ ನೆನಪಿಲ್ಲ, ಮರ್ತು ಹೋಗ್ಬಿಟ್ಟಿದೀನಿ. ಬಟ್ 10 ವರ್ಷ ಇದ್ದಾಗ ನಾನು ಶುರು ಮಾಡಿದ್ದು ಕಚೇರಿಗಳ ಹಾಡೋದು. ಭಾವಗೀತೆಗಳು ತುಂಬಾ ಹಾಡಿದೀನಿ, ಆಮೇಲೆ ಡಿವೋಷನಲ್ಸು ತುಂಬಾ ಹಾಡಿದೀನಿ, ಎಲ್ಲಾನು ಹಾಡಿದೀನಿ. ಬೇಕಾದಷ್ಟು ಸಂಘ ಸಂಸ್ಥೆಗಳು ಆನರ್ ಕೂಡ ಮಾಡಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ನನಗೆ ಇನ್ನೊಂದು ವಿಶೇಷ, ಅದನ್ನ ಹೇಳ್ತೀನಿ. ಅಲ್ಲಿ ನಮ್ಮ ಕರ್ನಾಟಕ ಮ್ಯೂಸಿಕ್ನವರು, ಲೈಟ್ ಮ್ಯೂಸಿಕ್ ಎಷ್ಟು ಜನ ಕಲಾವಿದರು ಬರ್ತಾ ಇದ್ರು, ಅದೇ ತರ ಹಿಂದೂಸ್ತಾನಿನವರು ತುಂಬಾ ಜನ ಬರ್ತಾ ಇದ್ರು ಬೆಂಗಳೂರು ಆಕಾಶವಾಣಿಗೆ ಹಾಡೋದಿಕ್ಕೆ, ನುಡ್ಸೋದಿಕ್ಕೆ. ಹಿಂದೂಸ್ತಾನಿ ಕಲಾವಿದರುಗಳು ತುಂಬಾ ಬರ್ತಾ ಇದ್ರು. ಹಾಗಾಗಿ ನನಗೆ ಈ ಹಿಂದೂಸ್ತಾನಿನೂ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು, ತುಂಬಾ ಆಸಕ್ತಿ. ಆಮೇಲೆ ಯಾರೋ ಒಬ್ರು ಕಲಾವಿದ್ರು, ಹೆಸರು ಹೇಳಕ್ ಇಷ್ಟಪಡಲ್ಲ, ಅವರು ಒಂಥರ ಟೀಕೆ ಮಾಡೋ ತರ ಹೇಳಿದ್ರು ನಂಗೆ. ಒಬ್ರು ಕರ್ನಾಟಕ ಮ್ಯೂಸಿಕ್ ಹಾಡೋರು ಹಿಂದೂಸ್ತಾನಿ ಕಲಿಯಕ್ಕಾಗಲ್ಲ, ಕರ್ನಾಟಕ ಸ್ಟೈಲೇ ಬರ್ತಿರುತ್ತೆ ಅವ್ರಿಗೆ ಅಂತ ಹೇಳಿದ್ರು. ಸುಮ್ಮನಾಗ್ಬಿಟ್ಟೆ. ನನಗೆ ಕಲಿಬೇಕು ಅನ್ನೋ ಬಹಳ ಆಸಕ್ತಿ ಇತ್ತು. ಆವಾಗ ನನ್ನ ಜೊತೆನೆ ನನ್ನ ಕೊಲೀಗ್ ವಿಶ್ವನಾಥ್ ನಾಕೋಡ್ ಅಂತ, ಪಂಡಿತ್ ವಿಶ್ವನಾಥ್ ನಾಕೋಡ್ ಅಂತ, ಅವ್ರ ತಬಲಾ ಕಲಾವಿದ್ರು, ನನ್ನ ಜೊತೆನೆ ಕೆಲಸ ಮಾಡಿದವರು. ಅವ್ರ ಹತ್ರ ಹೇಳ್ದೆ. ಅವ್ರ ತಂದೆಯವರು ಪಂಡಿತ್ ಅರ್ಜುನ್ ಸಾ ನಾಕೋಡ್ ಅಂತ ಅಂದ್ಬಿಟ್ಟು, ಅವರು ನಮ್ ವಿಶ್ವನಾಥ್ ನಾಕೋಡ್ ಅವರು ಬೆಂಗಳೂರಿನಲ್ಲೇ ಇದ್ರು, ಅವರು ರಾಜಾಜಿನಗರ್ಲಿ. ಆಗ ತಿಂಗಳಿಗೆ 6 ದಿವಸ ಬಂದು ಅವ್ರು ಕಲಿಸ್ಕೊಡೋರು. ದಿನ 6 ದಿವಸ ಕಂಟಿನ್ಯೂಸ್ಲಿ ಬಂದು ಇಲ್ಲಿ ಬಂದು ಅವ್ರು ಹೇಳ್ಕೊಡ್ತಾ ಇದ್ರು. ಆವಾಗ ನಾನು ಅವ್ರನ್ನ ಕೇಳ್ದೆ, ವಿಶ್ವನಾಥ್ ನಾಕೋಡ್ ಅವ್ರನ್ನ, ನನ್ಗೆ ಈ ತರ ಹಿಂದೂಸ್ತಾನಿನೂ ಕಲಿಬೇಕು ಅನ್ನೋದು ಬಹಳ ಆಸೆ ಇದೆ, ನಾ ಕಲಿಬೋದೇನ್ರಿ ಅಂತ. ಆವಾಗ ಕಲಿಯಕ್ಕೇನು, ಯಾರು ಏನ್ ಬೇಕಾದ್ರೂ ಕಲಿಬೋದು, ಕಲಿಯಕ್ಕಾಗಲ್ಲ ಅಂತಲ್ಲ, ನಿಮಗೆ ಇಷ್ಟ ಇದ್ರೆ ಆಮೇಲೆ ನಿಮ್ಮ ತಂದೆಯವ್ರನ್ನ ಕೇಳಿ. ಯಾಕೆಂದ್ರೆ ಪಕ್ಕ ಅವರು ಕರ್ನಾಟಕ ಮ್ಯೂಸಿಕ್ ಹಾಡೋರು, ಸಾಮಾನ್ಯ ಕರ್ನಾಟಕ ಹಾಡೋರು ಕರ್ನಾಟಕ ಹಾಡೋರು ಬೇರೆ ಬೇಡ ಅಂತೆಲ್ಲ ಹೇಳ್ತಾರೆ. ಹಂಗಾಗಿ ಕೇಳಿ ಅವ್ರನ್ನ. ಎಸ್ ಅಂದ್ರೆ ಬನ್ನಿ ನಮ್ ತಂದೆಯವ್ರ ಹತ್ರ ಮಾತಾಡಿ ಅಂದ್ರು, ನಾ ಹೇಳಿರ್ತೀನಿ ಅಂದ್ರು. ಆವಾಗ ನಮ್ ಗುರುಗಳು ಬಂದ್ರು. ಅವಾಗ ಬಂದಾಗ ಅವ್ರ ಹತ್ರ ಹೇಳಿದ್ರಂತೆ, ನಾ ಹೋದೆ ನಮ್ ಗುರುಗಳ ಹತ್ರ ಹೇಳ್ದೆ. ಅವರು ಅದೇ ಅಭಿಪ್ರಾಯ ಕೊಟ್ರು, ನಿಮ್ ತಂದೆಯವರು, ನಿಮ್ಮ ಮನೆತನ ಇಷ್ಟು ದೊಡ್ಡ ಸಂಗೀತ ಮನೆತನದವ್ರು ಇದೀರಿ, ಪಕ್ಕ ಕರ್ನಾಟಕಿ ಮ್ಯೂಸಿಕ್ ಹಾಡೋರು, ನೀವು ಕೇಳ್ರಿ ನಿಮ್ ತಂದೆಯವ್ರನ್ನ, ಅವರು ಓಕೆ ಅಂದ್ರೆ ನೀವು ಹಾಡ್ಬೋದು ಅಂತ ಹೇಳಿದ್ರು. ಹೇಳ್ಕೊಡ್ತೀನಿ ಅಂದ್ರೆ ನಾನು ಇಲ್ಲಿವರೆಗೂ ಬರೀ ಹಿಂದೂಸ್ತಾನಿ ಕಲಿತೀನಿ ಅಂತ ಬಂದವ್ರಿಗೆ ಮಾತ್ರ ಹೇಳ್ಕೊಟ್ಟಿದೀನಿ. ಒಬ್ರು ಕರ್ನಾಟಕ ಮ್ಯೂಸಿಷಿಯನ್ಗೆ ನಾ ಹಿಂದೂಸ್ತಾನಿ ಹೇಳ್ಕೊಟ್ಟಿಲ್ಲ. ಬಂದ್ರೆ ನೀವೇ ಫಸ್ಟ್ ಅಂತ ಹೇಳಿದ್ರು. ಸರಿ ನೋಡಿ ಸರ್, ನಾ ಹಾಡ್ತೀನಿ, ನಿಮಗೆ ನನಗೆ ಹೇಳ್ಕೊಡ್ಬೋದು ಆಗತ್ತೆ ಅನ್ನೋದಾದ್ರೆ ನೀವ್ ಹೇಳ್ಕೊಡಿ ಅಂತ ಹೇಳ್ದೆ. ಆಗ ಅವ್ರು ಹಾಡಿಸ್ತೀನಿ ಅಂತ ಯಮನ್ ಶುರು ಮಾಡಿದ್ರು. ಸುಮ್ನೆ ಅವ್ರು ಹೇಳ್ಕೊಟ್ರು. ಅವ್ರಿಗೆ ಏನ್ ಹೇಳ್ಕೊಟ್ರು
ತಕ್ಷಣ ರೀಪ್ರೊಡ್ಯೂಸ್ ಮಾಡ್ತಾ ಇದ್ದೆ. ಅಯ್ಯೋ ಬಾಳ್ ಚಂದ ಹಾಡ್ತಿರ್ರಿ, ಇಷ್ಟ್ ಚಲೋ ಹಾಡ್ತೀರಿ ನೀವು, ಹೇಗ್ ಬಂತು ನಿಮ್ಗೆ ಅಂದ್ರೆ. ನನಗ್ ಒಂದು ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ, ನಮ್ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾವ್ ಕೈಯಲ್ಲಿ ತಾಳ ಹಾಕೊಂಡ್ ಹಾಡ್ತೀವಿ, ಇದ್ರಲ್ಲಿ ಹಾಗಾಗಲ್ಲ. ತಬಲಾ ಬೋಲ್ಸ್ ನೋಡ್ಕೊಂಡು ಕೇಳ್ಕೊಂಡು ನಾವು ತಬಲಾನೇ ನಮ್ಗೆ ತಾಳ, ತಬಲಾ ನೋಡ್ಕೊಂಡು ತಬಲಾ ಬೋಲ್ಸ್ ತಿಳ್ಕೊಂಡು ನಾವು ಹಾಡ್ಬೇಕು. ಅದ್ ನನಗ್ ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲಾ ಚೆನ್ನಾಗ್ ಹಾಡ್ತಾ ಇದ್ದೆ, ಸಮ್ ಎಲ್ಲಿ ಬರ್ತಾ ಇದೆ ನನಗ್ ಗೊತ್ತಾಗ್ತಾ ಇರ್ಲಿಲ್ಲ. ಅದೊಂದ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನನ್ಗೆ. ಅದು ಒಂದ್ ವಿಶೇಷ ಏನು ಅಂದ್ರೆ, ನಮ್ ಗುರುಗಳು ಅರ್ಜುನ್ ಸಾನಕೋಡ್ ಗುರುಗಳು, ಅವ್ರು ಒಬ್ರೇ ಆತರ ಹೇಳ್ಕೊಡ್ತಾ ಇದ್ದಿದ್ನ ನೋಡಿರೋದು. ನನಗ್ ಗೊತ್ತಿದ್ದ ಹಾಗೆ ಸಾಮಾನ್ಯ ತಬ್ಲಿಸ್ಟ್ ಯಾರನ್ನಾರು ಬುಕ್ ಮಾಡ್ಕೊಂಡು ಇವ್ರು ಹೇಳ್ಕೊಡ್ಬೇಕಾದ್ರೆ ತಬ್ಲಾನವ್ರು ನುಡಿಸ್ತಾ ಇರ್ತಾರೆ, ಪಾಠ ಹೇಳ್ಕೊಡೋರು ಆತರ ಹೇಳ್ಕೊಡ್ತಾರೆ ಹಿಂದೂಸ್ತಾನಿನ. ನಮ್ ಗುರುಗಳು ಅವರೇ ತಬ್ಲಾ ನುಡಿಸ್ಕೊಂಡು ಅವರೇ ಹೇಳ್ಕೊಡೋರು. ಅದು ತುಂಬಾ ರೇರು. ಅವ್ರು ಹಾಡ್ತಾನೆ ಅವರೇ ತಬ್ಲಾ ನುಡಿಸ್ಕೊಂಡು ಅವ್ರು ಹೇಳ್ಕೊಡೋರು. ಅಂದ್ರೆ ಅವ್ರು ಬರೀ ತಾಳ ಮಾತ್ರ ಹಿಡಿಯೋರು. ಯಾವ ತರ ಅವ್ರ ಮಕ್ಳು ಫ್ರೀ ಇದ್ರೆ ಅಂದ್ರೆ ವಿಶ್ವನಾಥ್ನ ಕೊಡೋ ಅವ್ರ ತಮ್ಮನೋ ಯಾರು ಇದ್ರೆ ಅವ್ರಿದ್ರೆ ಅವ್ರುಗಳು ನುಡ್ಸೋರು, ಇಲ್ಲಾಂದ್ರೆ ನಮ್ ಗುರುಗಳೇ ನುಡ್ಸ್ಕೊಂಡ್ ಹೇಳ್ಕೊಡೋರು. ಆವಾಗ ಅವ್ರು ನಕ್ಕು ಬಿಡೋರು, ಹೊಟ್ಟಾಯ್ತು ಹೊಟ್ಟಾಯ್ತ್ರಿ ಅನ್ನೋರು. ನಾನು ನಕ್ ಬಿಡ್ತಾ ಇದ್ದೆ, ಅವರು ನಕ್ ಬಿಡ್ತಾ ಇದ್ರು. ಅವಾಗ ಒಂದ್ ದಿವ್ಸ ಹತ್ಬಿಟ್ಟೆ, ಅಯ್ಯೋ ನನಗ್ ಗೊತ್ತಾಗ್ತಾನೆ ಇಲ್ವಲ್ಲ ಸರ್, ತಾಣ ಎಲ್ಲಿ ಬರ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ನೀವು ಅವ್ರ ಮಗನ ವಿಶು ಅಂತ ಕರೆಯೋರು, ನಮ್ ವಿಶು ನಿಮ್ ಜೊತೆನೆ ಕೆಲ್ಸ ಮಾಡ್ತಾನಲ್ವಾ, ಅವನ್ನ ಕೇಳಿ ನೀವು ಅವನ ಜೊತೆ ಕೂತ್ಕೋರಿ, 1 ವಾರ ಕೂತ್ಕೊಂಡು ಎಲ್ಲಿ ಬರ್ತಾ ಇದೆ ನೋಡ್ಕೊಂಡು ನೀವು ಅಭ್ಯಾಸ ಮಾಡ್ರಿ, ಅವನ ಜೊತೆ ಗೊತ್ತಾಗತ್ತೆ ಅಂದ್ರು. ಆಮೇಲೆ ನಾವು ವಿಶ್ವನಾಥ್ನ ಕೊಡೋರು ನನಗೆ ಅವ್ರಿಗೆ ಇಬ್ರಿಗೂ ಫ್ರೀ ಆದಾಗ ಆಕಾಶವಾಣಿಲೇ ಕೂತ್ಕೊಂಡು ನೀವು ನುಡಿಸ್ರಿ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ನನ್ಗೆ. ಇದು ಜಸ್ಟ್ 1 ತಿಂಗಳು ಅಷ್ಟೇ, ನಾನ್ ಶುರು ಮಾಡಿ 1 ತಿಂಗಳು 1.5 ತಿಂಗಳು ಆಗಿತ್ತು. ತಾಳ ಒಂದೇ ಪ್ರಾಬ್ಲಮ್ ಆಗ್ತಾ ಇದ್ದಿದ್ ನನ್ಗೆ. ಆಮೇಲೆ ಅವರು ಹೇಳ್ಕೊಡಕ್ ಶುರು ಮಾಡೋದು, ಇಷ್ಟೇ ರೀ, ಇದು ಈ ತರ ಬರುತ್ತೆ, ತೀರಕಿಟ ಧಾ ಬಂದಾಗ ನೋಡ್ಕೊಳ್ಳಿ, ಅದೇ ಸಮ್ಮು ಅಲ್ಲಿ ಬರುತ್ತೆ, ನಿಮ್ಗೆ ಗೊತ್ತಾಗತ್ತೆ. ಧಾ ನೋಡಿ ಅದ್ ಬರುತ್ತೆ ಅಂತಂದ್ರು. ಆಮೇಲೆ ಅದು ಕಣ್ಣಲ್ಲಿ ನೋಡ್ಕೋತಾ ಇರೋದು, ಅವ್ರ ಬೆರಳುಗಳನ್ನ ನೋಡ್ಕೊಂಡು ಹಾಡೋದು, ಆ ತರ ಮಾಡಿ. ಆಮೇಲೆ ಅದನ್ನ ಮಾಡಿ ಕೇಳಿಸ್ಕೊಳ್ಳಿ, ಆ ಬೋಲ್ಸ್ ಕಲ್ತ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಆಮೇಲೆ 15 ದಿವಸ ಹಾಡ್ತಾ ಪಕ್ಕ ಬಂದ್ಬಿಡ್ತು, ಗೊತ್ತಾಗೋಯ್ತು ನನ್ಗೆ ಅದು ಎಲ್ಲಿ ಬರುತ್ತೆ ಏನು. ಅಯ್ಯೋ ನಾನು ಇದಕ್ಕೆ ಇಷ್ಟೊಂದು ಕಷ್ಟ ಪಟ್ಬಿಟ್ನ ಅಂತ ಅನಿಸ್ತಾ ಇತ್ತು. ಮುಂಚೆ ನಾನು ಎಷ್ಟು ಒತ್ತಾಡ್ಬಿಟ್ಟೆ, ಆಮೇಲೆ ಅದ್ ಏನು ಅಂತ ತಿಳಿದ್ಮೇಲೆ ಈಸಿಯಾಗಿ ಹಾಡ್ಕೊಂಡ್ ಬರ್ತಾ ಇದ್ದೆ. ಆವಾಗ ಹೇಳೋ ನಮ್ ಗುರುಗಳು. ಆಮೇಲೆ ಅವ್ರ ಮುಂದೆ ಹಾಡಿದಾಗ ನೋಡಿ, ಕರ್ನಾಟಕಿನವ್ರಿಗೆ ಏನು ಅಂದ್ರೆ ಅವ್ರ ತಾಳ ತುಂಬಾ ಪಕ್ಕ ಇರುತ್ತೆ, ನಿಮ್ಗೆ ಕೈಯಲ್ಲಿ ಹಾಕಿ ರೂಢಿ ಇರೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತಾಗತ್ತೆ, ನೀವೀಗ ಇನ್ ಮುಂದೆ ತಪ್ಪೆ ಹಾಡಲ್ಲ ನೋಡಿ ಅನ್ನೋರು. ಹಂಗೆ ತಾಳ ನಮ್ಮ ವಿಶ್ವನಾಥ್ ನಕೋಡೋರು ಒಂಥರ ನನ್ಗೆ ಬಹಳ ಸಹಾಯ ಮಾಡಿದ್ರು. ಅವಾಗ ಅವರು ಕೂತ್ಕೊಂಡು ನನ್ಗೆ ಹೇಳ್ಕೊಟ್ಟು, ಹಾಡ್ಸಿ ನೀವ್ ಹಾಡಿ, ನಾನ್ ನುಡಿಸ್ತೀನಿ ನೀವ್ ಹಾಡಿ ಅಂತ ಹೇಳಿ ಆಕಾಶವಾಣಿನಲ್ಲೇ ಅವ್ರ ಮುಂದೆ ಹಾಡ್ತಾ ಇದ್ದೆ. ಹಂಗ್ ಮಾಡಿ ಕಲ್ತ್ಕೊಂಡೆ. ಆಮೇಲೆ 15-20 ವರ್ಷ ಹಿಂದೂಸ್ತಾನಿ ಕಲ್ತೆ. ಅದು ಕಚೇರಿಗಳೆಲ್ಲ ಹಾಡಿದೀನಿ, ಹಿಂದೂಸ್ತಾನಿನೂ ಕಚೇರಿಗಳೆಲ್ಲ ಮಾಡಿದೀನಿ ಬೇಕಾದಷ್ಟು. ಹಿಂದೂಸ್ತಾನಿ ಸಂಗೀತಕ್ಕೂ ಗಟ್ಟಿಯಾದ ಸಂಗೀತದ ಹಿನ್ನೆಲೆ ಇರುವ ಕುಟುಂಬದಿಂದಲೇ ಕಲ್ತ್ರಿ? ಹೌದು, ನಮ್ಮ ನಾಕೋಡ್ ಫ್ಯಾಮಿಲಿ ತರಾನೇ ನಾಕೋಡ್ ಫ್ಯಾಮಿಲಿ. ನಮ್ಮ ಬೆಳಕವಾಡಿ ಫ್ಯಾಮಿಲಿ ಹೇಗೆ ಕರ್ನಾಟಕ ಸಂಗೀತದಲ್ಲಿ ಫೇಮಸ್, ಹಾಗೆ ನಾಕೋಡ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿನಲ್ಲಿ ಕಲ್ತೆ ಅನ್ನೋದೇ ಬಹಳ ಒಂದು ಸಂತೋಷದ ವಿಚಾರ ನನ್ಗೆ. ಹಂಗಾಗಿ ಅದನ್ನೂ ಕೂಡ ಕಲ್ತೆ. ಅದನ್ನ ಕಲ್ತಿದ್ದು ನನ್ಗೆ ಆ ಕಡೆ ರಾಗಗಳು ಕೂಡ ಬಹಳ ಪರಿಚಯ ಆಗ್ತಾ ಬಂದಾಗ ಈ ಲೈಟ್ ಮ್ಯೂಸಿಕ್ಗೆ ತುಂಬಾ ಹೆಲ್ಪ್ ಆಗೋದು. ನಮ್ಮ ತುಂಬಾ ಶಾಸ್ತ್ರೀಯ ರಾಗಗಳನ್ನ ನಾವು ಲೈಟ್ ಮ್ಯೂಸಿಕ್ಗೆ ಟ್ಯೂನ್ ಮಾಡಕ್ಕಾಗಲ್ಲ. ಈ ಲೈಟ್ ರಾಗಸ್ನ ಟ್ಯೂನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾನು ಒಂದು ಹಾಡಿಗೆ ಸಾಹಿತ್ಯನ 10 ಸಲ ಓದಿ ಅದ್ರಲ್ಲಿ ಯಾವ ಭಾವನೆ ಇದೆ ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಟ್ಯೂನ್ ಮಾಡ್ತಾ ಇದ್ದೆ. ಈಗ ನಾ ಹಾಡದ್ನಲ್ಲ ದನಿ ಇರದ ಬಾಳಿನಲ್ಲಿ, ಅದ್ನಲ್ಲಿ ದನಿ ಅದನ್ನ ಹಾಡದ್ನಲ್ಲ, ದಾನಿ ಅದೆಲ್ಲ ಸ್ವರಾಕ್ಷರ, ದೈವತ ನಿಷಾದ, ಆ ತರ ನೋಡಿ. ಸರಿ ಗ ಮದ ಇದೆಲ್ಲ ಒಂದೊಂದ್ ಸ್ವರ್ಗ, ಸಾ ಷಡ್ಜರಿ ರಿಷಭ ಗಾಂಧಾರ
ಮಾ ಮಧ್ಯಮ ಧ ದೈವತ, ಹೀಗೆ ಆ ಸ್ವರಗಳಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ಆ ತರ ಟ್ಯೂನ್ ಮಾಡ್ತಾ ಇದ್ದೆ. ಅದು ತುಂಬಾ, ಆಮೇಲೆ ಎಲ್ಲಿ ಆ ಸಾಹಿತ್ಯ ಓದೋದು, ಇವಾಗ ಆಕಾಶ ಅಂತ ಬಂದ್ರೆ ನಾವೆಲ್ಲೋ ಕೆಳಗಡೆ ಟ್ಯೂನ್ ಇದ್ರೆ ಚೆನ್ನಾಗಿರಲ್ಲ. ನನ್ನ ಮಟ್ಟಿಗೆ, ನಾ ಬೇರೆಯವ್ರ ಬಗ್ಗೆ ಮಾತಾಡಕ್ ನನಗೆ ಯೋಗ್ಯತೆ ಇಲ್ಲ, ನಾನ್ ಆ ತರ ನೋಡ್ತಾ ಇದ್ದೆ. ಈಗ ಆಕಾಶನೋ, ಸ್ವರಗಳು ಆ ಭಾವವನ್ನು ಕೊಡಬೇಕು. ಆ ಸಾಹಿತ್ಯದಲ್ಲಿ ಏನ್ ಭಾವ ಇದೆ, ಹಕ್ಕಿ ಹಾರುತ್ತಿದೆ ಅಂದ್ರೆ ನಾವೆಲ್ಲೋ ಕೆಳಗಡೆ ಟ್ಯೂನ್ ಮಾಡಿದ್ರೆ ಚೆನ್ನಾಗಿರಲ್ಲ, ಮೇಲೆ ಮೇಲೆ ಹಾರುತ್ತಲ್ವಾ ಅದು, ಅವಾಗ ಆ ಟ್ಯೂನ್ ಮೇಲೆ ಇರ್ಬೇಕು. ಆಮೇಲೆ ಯಾವ್ದೋ ಚಿಲಪಿಲ ಅಂತ ಏನೋ ಹಕ್ಕಿ ಹಾರ್ತಾ ಇದೆ, ಸ್ವರಗಳು ಅಲ್ಲಿ ಕೇಳಿಸ್ತಾ ಇದೆ, ಈ ತರ ನದಿ, ನೀರಿನ ಕಲರವ ಇದೆಲ್ಲ ಇದ್ದಾಗ ಒಂಥರ ಮಾರ್ನಿಂಗ್ ಅಟ್ಮಾಸ್ಫಿಯರ್ ಇರುತ್ತೆ. ಅದು ನನ್ನ ಮನಸ್ಸಿನ ಭಾವನೆ. ಆ ತರ ಅನ್ಕೊಂಡು ಅದಕ್ಕೆಲ್ಲ ಮಾರ್ನಿಂಗ್ ರಾಗಗಳು ಹಾಕೋದು. ಆಮೇಲೆ ಯಾವ್ದು ತುಂಬಾ ಸಾಹಿತ್ಯದಲ್ಲಿ ಫೀಲ್ ಇದೆ, ಆವಾಗ ಒಂಥರ ಪ್ಯಾಥೋಸ್ ಸಾಹಿತ್ಯ ಇದೆ ಅಂದ್ರೆ ಅದಕ್ಕೆ ತಕ್ಕಂತೆ ಪ್ಯಾಥೋಸ್ ರಾಗಗಳನ್ನು ತಗೊಳ್ಳೋದು. ಈ ತರ ನನ್ನ ಕಲ್ಪನೆ ಅದು. ಆ ತರ ನಾ ಕಲ್ಪನೆ ಮಾಡ್ಕೊಂಡು ನಾನು ಟ್ಯೂನ್ ಮಾಡ್ತಾ ಇದ್ದೆ. ಮಾಡಿ ಎಲ್ಲ ಸಿಕ್ಕಾಪಟ್ಟೆ ಹಾಡುಗಳನ್ನು ಎಲ್ಲಾರ ಕೈಲೂ ಹಾಡ್ಸಿದೀನಿ. ಇವತ್ತಿನ ಹೆಸರಂತ ಎಲ್ಲಾ ಕಲಾವಿದರುಗಳು ಕೂಡ ನನ್ನ ಸಂಗೀತದಲ್ಲಿ ಹಾಡಿದ್ದಾರೆ. ಬೇಕಾದಷ್ಟು ಹಾಡಿದೀನಿ. ಈಗ್ಲೂ ಅಷ್ಟೇ ಬೇಕಾದಷ್ಟು ಸ್ಟೂಡೆಂಟ್ಸ್ಗಳನ್ನ ತಯಾರು ಮಾಡಿದೀನಿ. ಇವತ್ತು ನನ್ನ ಸ್ಟೂಡೆಂಟ್ಸ್ ಎಲ್ಲ ಆಕಾಶವಾಣಿನಲ್ಲಿ ಎ ಶ್ರೇಣಿಯಿಂದ ಹಿಡಿದು ಬಿ ಹೈ ಎ ಎಲ್ಲ ಶ್ರೇಣಿಯಲ್ಲೂ ಆಗಿ ಅವರೆಲ್ಲ ಹಾಡ್ತಾ ಇದ್ದಾರೆ. ಹೊರಗಡೆ ಕಚೇರಿಗಳು ಕೂಡ ಮಾಡ್ತಾ ಇದ್ದಾರೆ. ಅದೇ ಒಂದು ಸಂತೋಷ. ಇವಾಗ ನಾವು ರಿಟೈರ್ ಆದ್ರೂ ಕೂಡ ನಾವೆಲ್ಲೂ ಹೊರಗಡೆ ಅಷ್ಟೊಂದು ಹಾಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ಆ ಸಂಗೀತ ನಮ್ಮನ್ ಬಿಡಲ್ಲ, ನಾವು ಅದನ್ನ ಬಿಡಕ್ಕಾಗಲ್ಲ. ಉಸಿರೇ ಜೀವನೇ ಆ ಸಂಗೀತ. ಕಲೆ ಮತ್ತೆ ಸಂಗೀತ ಸಾಹಿತ್ಯಗಳು ಹಾಗೆ ನಾವು ಬಿಡ್ತೇವೆ ಅಂದ್ರೆ ಬಿಡ್ಲಿಕ್ಕೆ ಆಗಲ್ಲ, ಬಹುಶಃ ಬಿಡಕ್ಕಾಗಲ್ಲ ಸರ್. ನಮ್ಮ ಕೊನೆ ಉಸಿರಿರೋವರೆಗೂ ಉಸಿರಲ್ಲಿ ಉಸಿರಾಗಿ ರಕ್ತದಲ್ಲಿ ಸೇರಿ ಹೋಗಿರ್ತದೆ ಅದು. ಹೌದು ಹೌದು ಹೌದು. ಹೀಗೆ ನಮ್ಮ ಸಂಗೀತ ಪಯಣ ನಡೀತಾ ಇದೆ. ಹಿಂಗೆ ಅದು ನಡ್ಕೊಂಡು ಹೋಗಷ್ಟು ಭಗವಂತ ಆ ಶಕ್ತಿ ಕೊಡ್ಲಿ. ಮುಂದಿನ ನಮ್ಮಲ್ಲೇ ನಮ್ ಕಲೆ ಹೋಗ್ಬಿಡ್ಬಾರ್ದು, ನಮ್ಮ ಮುಂದಿನ ಪೀಳಿಗೆಗೂ ಅದನ್ನ ಕೊಟ್ಬಿಡ್ಬೇಕು ಅಂತ ನನ್ನ ಕೈಲಾದಷ್ಟು ಆ ಸಂಗೀತ ಸೇವೆಯಲ್ಲಿ ತೊಡಗಿಸ್ಕೊಂಡಿದೀನಿ. ಒಂದಷ್ಟು ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ. ಭಗವಂತ ಶಕ್ತಿ ಕೊಡ್ಬೇಕು ಅಷ್ಟೇ. ಮತ್ತೆ ಬಹಳ ಸುದೀರ್ಘ ಕಾಲ ಆಕಾಶವಾಣಿಯಲ್ಲೂ ಸಂಗೀತ ಪಾಠದಲ್ಲಿ ನಿಮ್ಮ ಧ್ವನಿಯನ್ನು ಕೇಳುತ್ತಿದ್ದೆ ನಾನು. ಹೌದು ಸರ್, ಹೌದು ಸರ್, ಹೇಳ್ಕೊಡ್ತಾ ಇದ್ದೆ. ಅದು ಅಮೃತ ವರ್ಷಿಣಿ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಇದ್ದೆ. ಅಮೃತ ಗುರುಕುಲ ಅಂತ ಅದರಲ್ಲಿ ಪಾಠ ಮಾಡ್ತಾ ಇದ್ದೆ. ಹೌದು. ಮತ್ತೆ ವಾರಕ್ಕೊಮ್ಮೆ ಯಾವ್ದೋ ಮಕ್ಕಳಿಗೆ ಹೊಸ ಹಾಡನ್ನ ಹೇಳಿಕೊಡುವ ಕಾರ್ಯಕ್ರಮ ಬರ್ತಿತ್ತು. ಹೌದು ಹೌದು, ಮಕ್ಕಳ ಕಾರ್ಯಕ್ರಮದಲ್ಲಿ ಜೇಂಕಾರ ಅಂತ ಒಂದು ಕಾರ್ಯಕ್ರಮ ಬರೋದು. ಅದ್ರಲ್ಲೂ ನಾನು ತುಂಬಾ ಹಾಡುಗಳನ್ನ ಮಕ್ಕಳಿಗೆ ಕಲ್ಸಿ ಹೇಳ್ಕೊಟ್ಟಿದ್ದೀನಿ. ಹೌದು ಸರ್. ಮತ್ತೆ ಮೇಡಮ್, ನೀವು ಸಂಗೀತದ ಬೇರೆ ಬೇರೆ ಪ್ರಕಾರಗಳಿಗೆ ನಿಮ್ಮನ್ನು ಒಗ್ಗಿಸಿಕೊಂಡಿದ್ದೀರಿ. ನಾನು ಇತ್ತೀಚೆಗೆ ನೋಡಿದೆ, ಬಾಯಿಯಲ್ಲಿ ನಾದ ಸ್ವರಗಳನ್ನ ಹೊಮ್ಮಿಸುವ ಒಂದು ಪ್ರೋಗ್ರಾಮ್, ಇದರ ಬಗ್ಗೆ ಹೇಳ್ಬೋದಾ? ಖಂಡಿತ. ಅದು ಆಕಾಶವಾಣಿನಲ್ಲಿ ನಮ್ ಎಸ್ ಕೃಷ್ಣಮೂರ್ತಿಗಳು ಅಂತ, ಅವರು ಇದು ಸ್ಟೇಷನ್ ಡೈರೆಕ್ಟರ್ ಆಗಿ ರಿಟೈರ್ ಆಗಿದ್ರು ಬೆಂಗಳೂರು ಆಕಾಶವಾಣಿಯಲ್ಲಿ. ಅವರು ಒಂದು ಪ್ರೋಗ್ರಾಮ್ ಮಾಡಿದ್ರು, 20 ನಿಮಿಷಗಳ ಒಂದು ಕಾರ್ಯಕ್ರಮ ಅದು. ಅದನ್ನ ಯಾವುದೇ ತಂಬೂರ, ಶ್ರುತಿಗೊಂದು ತಂಬೂರ ಬಿಟ್ಟು ಯಾವುದೇ ವಾದ್ಯಗಳನ್ನ ಉಪಯೋಗಿಸದೆ ವಾದ್ಯಗಳನ್ನ ಅನುಕರಣೆ ಮಾಡಿ, ಆಮೇಲೆ ಅದ್ರ ಜೊತೆ ಹಾಡು, ಸಾಹಿತ್ಯ, ಹಾಡುಗಳನ್ನ ಅಂದ್ರೆ ವಾಯ್ಸು ಪ್ಲಸ್ ವಾದ್ಯ ಎಲ್ಲಾನು ಅನುಕರಣೆ ಮಾಡ್ಕೊಂಡು ಮಾಡೋ ತರ ಅದು ಶ್ರುತಿ, ಅದ್ಯಾವ ಹೆಸರೇ ಮರ್ತಿದ್ನಲ್ಲ, ಅದೊಂದು ಕಾರ್ಯಕ್ರಮ ಮಾಡಿದ್ರು ಸರ್. ಅದು ಧ್ವನಿ ಶಿಲ್ಪ ಅಂತ, ಧ್ವನಿ ಶಿಲ್ಪ ಆ ಇದ್ರದ್ದು ಹೆಸರು. ಅದನ್ನ 20 ನಿಮಿಷದ ಒಂದು ಕಾರ್ಯಕ್ರಮ, ಅದನ್ನ ಮಾಡಿ ರೆಕಾರ್ಡ್ ಮಾಡಿ ಅದನ್ನ ಆಕಾಶವಾಣಿ ವಾರ್ಷಿಕ ಇದು ಕಾಂಪಿಟೇಷನ್ ಆಗತ್ತೆ. ಥ್ರೂಔಟ್ ಎಲ್ಲಾ ಕಡೆಯಿಂದಾನು ಟೇಪ್ಸ್ ಬರತ್ತೆ. ಅದರಲ್ಲಿ ಅದಕ್ಕೆ ಬಹುಮಾನ ಕೂಡ ಬಂತು, ಧ್ವನಿ ಶಿಲ್ಪ ಕಾರ್ಯಕ್ರಮಕ್ಕೆ. ಅದರಲ್ಲಿ ಹಾಡು ವಾಯ್ಸಸ್ ಇದೆ, ಪ್ಲಸ್ ಎಲ್ಲ ನಾವು ಹಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಎಲ್ಲರೂ ವೈಲಿನು, ವೀಣೆ, ಆತರ ಕಂಜೀರ, ಘಟ, ಮೋರ್ಸಿಂಗು ಎಲ್ಲ ಅಣುಕು ವಾದ್ಯಗಳ ಅಣುಕು ಮಾಡೋ ತರ ಎಲ್ಲ ವಾಯ್ಸ್ ನಲ್ಲೇ ಮಾಡುದು. ಅದ್ರಲ್ಲಿ ನಾ ಹಾಡು ಹಾಡಿದೀನಿ, ಅದ್ರ ಜೊತೆಗೆ ನಾದಸ್ವರ ಶಹನಾಯಿ
ಈ ಮೂಗ್ನಲ್ಲಿ ಇದ್ ಮಾಡ್ಕೊಂಡು ನಾದಸ್ವರ ತರ ನುಡ್ಸೋದು, ಶಹನಾಯಿ ತರ ನುಡ್ಸೋದು, ಅದೆರಡನ್ನೂ ನನ್ ಕೈಲಿ ಮಾಡ್ಸಿದ್ರು. ಇದು ಏನಕ್ಕೆ ಅಂದ್ರೆ ನಾವು ಸುಮ್ನೆ ಹಿಂಗೆ ರೆಕಾರ್ಡಿಂಗ್ ಎಲ್ಲ ಆಗಿ ಟೈಮ್ ಏನಾದ್ರು ಇತ್ತು ಅಂದ್ರೆ ಸುಮ್ನೆ ಹಂಗೆ ಸ್ಟುಡಿಯೋನಲ್ಲಿ ಕೂತ್ಕೊಂಡು ಬರೀ ಸಂಗೀತ ಸಂಬಂಧಪಟ್ಟಿದ್ದ ಮಾತುಗಳೇ ನಾವು ಆಡ್ತಾ ಇದ್ವಿ ಯಾವಾಗ್ಲೂ. ಅದ್ರಲ್ಲಿ ಬೇರೆ ಸೆಕ್ಷನ್ ಅವರು ಎಲ್ಲಾರು ಬರೋರು, ಹೀಗೆ ಒಬ್ರೊಬ್ರಿಗೂ ಏನ್ ಬರುತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ನಾನು ಈ ತರ ಎಲ್ಲ ಮೂಗಲೆಲ್ಲ ನಾನು ಮುಗಿಸ್ತಾ ಇದ್ದೆ ಕಾಲೇಜಲ್ಲಿ, ಸುಮ್ನೆ ಏನೋ ಮಾಡಿ ತೋರ್ಸಿದ್ದೆ. ಆವಾಗ ಈ ಕಾರ್ಯಕ್ರಮ ಮಾಡಿದಾಗ ಅವರು ಗೋಪಾಲ್ ನಾಯಕ್ ಅಂತ ಅವ್ರು ಬೇರೆ ಸೆಕ್ಷನ್ ಅಲ್ಲಿ ಪ್ರೊಡ್ಯೂಸರ್ ಆಗಿದ್ರು, ಅವರು ಬಂದ್ಬಿಟ್ಟು ಹೇಳಿದ್ರು ಕೃಷ್ಣಮೂರ್ತಿಗಳಿಗೆ, ಸಾರ್ ನಮ್ ಗೀತಾ ಅವ್ರು ತುಂಬಾ ಚೆನ್ನಾಗಿ ಶಹನಾಯಿ ನಾದಸ್ವರ ಎಲ್ಲ ನುಡಿಸ್ತಾರೆ ಅಂತ. ಅಯ್ಯೋ ಅಯ್ಯೋ ಹೇಳೇ ಇಲ್ವಲ್ಲಮ್ಮ ನೀನು, ಹಾಗಾದ್ರೆ ನೀನ್ ಬರೀ ಹಾಡೋದ್ರಲ್ಲಿ ಕೂತ್ಕೊಂಡ್ಬಿಟ್ಟೆ ನೀನ್ ನುಡಿಸ್ ತೋರ್ಸು. ಆಗ ನುಡ್ಸದ್ಮೇಲೆ ಅಯ್ಯೋ ಇದೇ ಮೇನು, ಈ ಪ್ರೋಗ್ರಾಮ್ಗೆ ಏನಾದ್ರು ಪ್ರೈಸ್ ಬಂದ್ರೆ ಬಿಕಾಸ್ ಆಫ್ ಗೀತಾ ಅಂತ ಶುರು ಮಾಡ್ಬಿಟ್ರು ಅವ್ರು. ಮಾಡ್ಬಿಟ್ಟು ನನ್ ಕೈಲಿ ಅದನ್ನ ನುಡ್ಸಿಸಿದ್ರು. ನಾ ಶಹನಾಯಿ ನಾದಸ್ವರ ಎರಡು ನುಡ್ಸಿದ್ದೀನಿ ಆ ಕಾರ್ಯಕ್ರಮದಲ್ಲಿ. ಬಹುಶಃ ಸಂಗೀತಕ್ಕಿಂತ ಪ್ರಯೋಗಗಳು ಆಗಾಗ ಆಗ್ತಾ ಇರ್ಬೇಕನ್ಸುತ್ತೆ. ಹೌದು, ಅದ್ರಲ್ಲಿ ಶ್ರುತಿ ಬಿಟ್ಟು, ತಂಬೂರ ಬಿಟ್ಟು ಇನ್ ಯಾವುದೇ ವಾದ್ಯ ಉಪಯೋಗಿಸ್ಕೊಳ್ದೆ ಬರೀ ಹ್ಯೂಮನ್ ವಾಯ್ಸ್ ಇಂದಾನೆ ವಾದ್ಯಗಳನ್ನ ನಾವು ಎಷ್ಟು ಪೂರ್ತಿ ಅದೇ ತರ ಇರಕ್ ಸಾಧ್ಯ ಇಲ್ಲ, ಅದ್ರ ಅನುಕರಣೆ ಮಾಡಿರೋಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ತುಂಬಾ ಚೆನ್ನಾಗಿತ್ತು. ಅದು 20 ನಿಮಿಷದ. ಅವಾಗೆಲ್ಲ, ಇವಾಗಾದ್ರೆ ಈ ಕಂಪ್ಯೂಟರ್ ಅಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಬಿಡ್ತಾರೆ ಸರ್, ಎಲ್ಲ ಕಟ್ ಅಂಡ್ ಪೇಸ್ಟ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಆವಾಗೆಲ್ಲ ಆತರ ಇರ್ಲಿಲ್ಲ, ಟೇಪಲ್ ರೆಕಾರ್ಡ್ ಮಾಡ್ಬೇಕು. ಏನಾದ್ರು ಒಂದ್ ಸ್ವಲ್ಪ ತಿರ್ಗಾ ತಪ್ಪಾದ್ರೆ ತಿರ್ಗಾ ಮೊದ್ಲಿಂದ ತಗೋಬೇಕು. ಒಬ್ಬರಿಂದ ತಪ್ಪಾದ್ರೆ ಎಲ್ಲರೂ ಮತ್ತೆ ಪ್ರಯತ್ನ ಮಾಡಬೇಕು. ತಿರ್ಗಾ ಮೊದ್ಲಿಂದ. ಅದು ಬೆಳಗ್ಗೆ 9 ಗಂಟೆಗೆ ಶುರು ಆಗಿ ರಾತ್ರಿ 10-10:30 ಮುಗೀತು. ಅದು 20 ನಿಮಿಷದ ರೆಕಾರ್ಡಿಂಗು, ಹೋಲ್ ಡೇ ರೆಕಾರ್ಡ್ ಮಾಡಿದೀವಿ. ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಪ್ರೈಸ್ ಕೂಡ ಬಂದಾಗ ನಮ್ಗೆಲ್ಲ ಬಹಳ ಖುಷಿ, ಬಹಳ ಸಂತೋಷ. ನಾವ್ ಅಷ್ಟು ಕಷ್ಟಪಟ್ಟು ಒಂದು ಕಾರ್ಯಕ್ರಮ ನಡೆಸಿದಿಕ್ಕೆ, ಮಾಡಿದಿಕ್ಕೆ ಅದಕ್ಕೊಳ್ಳೆ ಪ್ರತಿಫಲ ಸಿಕ್ತು, ಅದಕ್ಕೊಂದು ಪ್ರೈಸ್ ಬಂತು ಅನ್ನೋದು ಬಹಳ ಸಂತೋಷ ನಮ್ಗೆ. ಸೊ SKM ಅಂತ ಕರೀತಿದ್ದವ್ರು, ಎಸ್ ಕೃಷ್ಣಮೂರ್ತಿಗಳು, ಅವರು ಅಂತೂ ಎಷ್ಟು ಸಂತೋಷ ಪಟ್ಟು ಹೇಳಿದ್ರು ಅಂದ್ರೆ, ನಿಜವಾದ ನಾದಸ್ವರ ಕೇಳ್ದಂಗೆ ಇದೆಮ್ಮ ಅಂತನ್ಬಿಟ್ಟು ಅಷ್ಟು ಸಂತೋಷ ಪಟ್ಟಿದ್ರು. ಅದೆಲ್ಲ ಮಾಡ್ತಾ ಇದ್ವಿ ಚಿಕ್ಕ ವಯಸ್ಸು, ಅದೆಲ್ಲ ಆಟಕ್ಕೆ ಅಂತ ಮಾಡ್ತಾ ಇದ್ದಿದ್ದು ಸೀರಿಯಸ್ ಆಗಿ ಮಾಡೋ ತರ ಆಗೋಯ್ತು. ಸಂಗೀತದ ನದಿ ಆ ತರವೂ ಎಲ್ಲ ಹರಿತಾ ಇರ್ಬೇಕಲ್ವಾ? ಖಂಡಿತ. ಅದೇ ಏನೋ ನಾವು ಹಾಡೋದ್ ಬಿಟ್ರೆ ಬೇರೆನೂ ಏನಾರು ಅನ್ನೊಂದು ಸಂಗೀತಕ್ಕೆ ಸಂಬಂಧಪಟ್ಟಿದ್ದೆ ಮಾಡಕ್ ಸಾಧ್ಯನಾ ಅಂದ್ಬಿಟ್ಟು. ಆಮೇಲೆ ಈ ಗಂಟ್ಲಲ್ಲಿ ಗೆಜ್ಜೆ ಸೌಂಡ್ ಬರ್ಸೋದು, ಅದನ್ನು ಮಾಡಿದೀನಿ. ಅದ್ರಲ್ಲಿ ಗಂಟ್ಲಿಂದ ಗೆಜ್ಜೆ ಸೌಂಡ್ ಬರ್ಸೋದು, ಅದ್ ನಮ್ ಸೋದರ ಮಾವ ನಮ್ಗೆಲ್ಲ ಮಾಡಿ ತೋರ್ಸೋರು. ಅವ್ರು ಏನ್ ಮಾಡೋರು ಅಂದ್ರೆ, ನಾನು ಈ ಕಾಯಿನ್ಗಳನ್ನು ನುಂಗ್ಬಿಟ್ಟಿದೀನಿ, ಅದಕ್ಕೆ ಅಲ್ಲಿ ಸೌಂಡ್ ಬರುತ್ತೆ ಅಂತ ತಮಾಷೆ ಮಾಡೋರು. ನಾವು ಆಮೇಲೆ ನಮ್ಗೆಲ್ಲ ಸದ್ಯ ಮಕ್ಳು ತುಂಬಾ ಪುಟ್ಟ ಮಕ್ಳು ನಾವು. ಆಮೇಲೆ ಈ ತರ ಸೌಂಡು, ನನ್ಗೆ ಇಲ್ಲಿ ಕಾಯಿನ್ ಇದೆ ನನ್ ಗಂಟ್ಲಲ್ಲಿ, ಅದಕ್ಕೆ ಸೌಂಡ್ ಬರುತ್ತೆ. ಚಿಕ್ಕ ಚಿಕ್ಕ ಈ ಖಂಜಿರ ಗೊತ್ತಲ್ವಾ ನಿಮ್ಗೆ? ಖಂಜಿರನಲ್ಲಿ ಕಾಯಿನ್ ಇದ್ರೆ ಅದನ್ನ ಹಿಂಗೆ ತಟ್ಟಿದ್ರೆ ಒಂಥರ ಚಿಕ್ಕ 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 ಅಂತ ಸೌಂಡ್ ಬರುತ್ತೆ ನೋಡಿ, ಆ ತರ ಸೌಂಡ್ ಇಲ್ಲಿ ಗಂಟ್ಲಲ್ಲಿ ಮಾಡೋರು ನಮ್ ಸೋದರ ಮಾವ. ಅದು ನಮ್ಗೆಲ್ಲ, ನಾವು ಕಾಯಿನ್ ನುಂಗಿದೀನಿ ಅದ್ರದ್ದು ಸೌಂಡು ಅಂತ ತೋರ್ಸೋರು. ನಾವು ನಿಜವಾಗ್ಲೂ ಅಂತ ತಿಳ್ಕೊಂಡ್ಬಿಟ್ಟಿದೆ ನಾನು. ಆಮೇಲೆ ಹೇಳು, ಅಯ್ಯೋ ಸದ್ಯ ನುಂಗಿಂಗ್ಬಿಟ್ಟಿಯ, ಅದ್ ಹಂಗಲ್ಲ, ಇಲ್ಲಿ ಸುಮ್ನೆ ನಾನ್ ಸೌಂಡ್ ಮಾಡ್ತೀನಿ ಅಷ್ಟೇ. ಅದ್ ಹೆಂಗ್ ಮಾಡ್ತೀರಾ ಅಂತ ಆಮೇಲೆ ಅವ್ರನ್ನ ಎಡ್ಬಿಡದೆ ಅವ್ರ ಹತ್ರ ಕೇಳಿ ಕಲ್ತ್ಕೊಂಡು ಅದನ್ನು ಮಾಡಿ ತೋರ್ಸಿದ್ದೆ ನಾನು ಆ ಗೋಪಾಲ್ ನಾಯಕ್ ಅವ್ರ ಮುಂದೆ. ಸುಮ್ನೆ ಟೈಮ್ ಪಾಸಿಂಗು ಅದನ್ನೆಲ್ಲ ಮಾಡ್ತಾ ಅದನ್ನ ಮಾಡಿ. ಆಮೇಲೆ ಇದನ್ನ ಎಲ್ಲಿ ಮಾಡಿದ್ದೆ ಅಂದ್ರೆ, ಈ ಗೆಜ್ಜೆ ಸೌಂಡ್ ನಾನು ಇಲ್ಲಿ ಮಾಡಿರ್ಲಿಲ್ಲ, ಇಲ್ಲ ಇದಕ್ ಮಾಡ್ಲಿಲ್ಲ, ಬರೀ ನಾದಸ್ವರ ಶಹನಾಯಿ ಮಾಡಿದ್ದೆ. ಎದೆ ತುಂಬಿ ಹಾಡಿದೆ ನಲ್ಲಿ ನಾನು ಜಡ್ಜಾಗ್ ಹೋಗಿದ್ದೆ. ಜಡ್ಜಾಗ್ ಹೋದಾಗ ಅಲ್ಲಿ SPB ಅವ್ರ ಮುಂದೆ ಈ ತರನೇ ಏನೋ ಮಾತಾಡ್ತಾ, ಮಧ್ಯ ಒಂದು ಇದಾದ್ಮೇಲೆ ಇನ್ನೊಂದು ಭಾಗ ತಗೊಳಕ್ ಮುಂಚೆ ಒಂದ್ 5 ನಿಮಿಷ ಬ್ರೇಕ್ ಕೊಟ್ಟಿದ್ರಲ್ಲ, ಅವಾಗ ಇದೇ ತರ ಮಾತಾಡ್ತಾ ಹೇಳ್ದೆ ನಾನು ಈ ತರ ಶಹನಾಯಿನ ನುಡ್ಸಿದ್ದೆ. ಅಯ್ಯಯ್ಯೋ ಮತ್ತೆ ನುಡ್ಸಿ ಮೇಡಮ್ ಇಲ್ಲಿ ಅಂತಂದ್ರು. ಅವಾಗ ಈ ತರ ಈ ಗೆಜ್ಜೆ ಸೌಂಡ್ ಮಾಡಿದಿಕ್ಕೆ ಅವ್ರು ತಲೆಯಿಂದ ಮತ್ತೆ ಇದರಿಂದ ಎಲ್ಲ ನನಗೆ ಅವರು ಬೇರೆ ಬೇರೆ ತರ ಸೌಂಡ್ ಮಾಡಿ ತೋರ್ಸಿದ್ರು. ಎಷ್ಟು ಖುಷಿ ಆಯ್ತು ನಂಗೆ ಅಂದ್ರೆ,
ಆ ನುಡ್ಸಿದ್ದು ಅವ್ರಿಗೆ ಅಷ್ಟು ಇನ್ಸ್ಪೈರ್ ಆಗೋಯ್ತು. ಮೇಡಮ್ ನೀವ್ ಇಷ್ಟೆಲ್ಲ ಮಾಡಿದ್ರಿ, ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ಎಷ್ಟು ಚೆನ್ನಾಗಿ ಅದೆಲ್ಲ ಎಡಿಟ್ ಮಾಡ್ಬಿಟ್ಟಿದ್ರು ಸರ್. ಫೈನಲ್ ತೋರಿಸ್ಬೇಕಾದ್ರೆ ಪ್ರಸಾರದಲ್ಲಿ ಆ ಪೋರ್ಷನ್ ಎಲ್ಲ ಎಡಿಟ್ ಮಾಡ್ಬಿಟ್ಟಿದ್ರು. ಆಮೇಲೆ ಅವ್ರಿಗೆ ತುಂಬಾ ಇಷ್ಟವಾದ ರಾಗ ಚಕ್ರವಾಕ ಅಂತೆ, ಅಂದ್ರೆ ಅಹಿರ್ ಭೈರವ್. ಅದ್ ನನ್ಗೆ ಗೊತ್ತಿಲ್ಲ. ನಾನು ಅಹಿರ್ ಭೈರವ್ನಲ್ಲಿ ಶ್ರೀಹರಿ ಕಾಯೋ ಕರುಣಾನಿಧಿ ಅಂತ ಒಂದ್ ಹಾಡಿಗೆ ನಾನೇ ಟ್ಯೂನ್ ಮಾಡಿ ನಾನ್ CD ನಲ್ಲಿ ಹಾಡಿದ್ದೆ ಅದನ್ನ. ಸೊ ಅದೇ ಹೆಸರು ಟೈಟ್ಲ್ ಇದೆ, ಶ್ರೀಹರಿ ಕಾಯೋ ಅಂತಾನೆ ಒಂದು CD ರಿಲೀಸ್ ಆಗಿತ್ತು ಅವಾಗ. ನಾನೇ ಹಾಡಿದ್ದೆ, ಫುಲ್ ಎಲ್ಲ ನಂದೇ ಮ್ಯೂಸಿಕ್, ನಂದೇ ಡೈರೆಕ್ಷನ್, ನಾನೇ ಹಾಡಿದ್ದೆ ಎಲ್ಲ ಹಾಡುಗಳನ್ನು. ಆ ಹಾಡನ್ನೇ ಹಾಡೋಣ ಅಂತ ಹಾಡಿದಾಗ ಅವ್ರು ಮುಗಿದ ತಕ್ಷಣ ಎದ್ ನಿಂತ್ಕೊಂಡು ಹೇಳಿದ್ರು, ಆ ಹರಿ ದೇವಸ್ಥಾನದಲ್ಲಿ ಇಲ್ಲಮ್ಮ, ಅವ್ನು ಇಲ್ಲಿ ಬಂದ್ಬಿಟ್ಟಿದ್ದಾನೆ ಇವತ್ತು, ಸ್ಟೇಜ್ ಬಂದು ನಿಮಗ್ ಪೂರ್ಣ ಆಶೀರ್ವಾದ ಮಾಡಿದಾನೆ. ಎಷ್ಟು ನಿಮಗೆ ಹೇಗ್ ಗೊತ್ತು ನನಗೆ ಅಹಿರ್ ಭೈರವ್ ಇಷ್ಟ ಅಂತ ಕೇಳಿದ್ರು. ನನಗ್ ಗೊತ್ತಿಲ್ಲ ಸರ್, ನಾನು ಈಗ ಹೊಸದಾಗಿ ಟ್ಯೂನ್ ಮಾಡಿದ್ದೆ, ನನಗೆ ಈ ಹಾಡು ತುಂಬಾ ಇಷ್ಟ ಅಂತ ನಾ ಹಾಡಿದ್ದು ಅಂತಂದೆ. ಎಷ್ಟು ಚೆನ್ನಾಗ್ ಹಾಡಿದ್ರಿ ಅಂದ್ರೆ ನನ್ ಕಣ್ಣಲ್ಲಿ ನೀರ್ ಬಂತು. ಅಷ್ಟು ಚೆನ್ನಾಗ್ ಹಾಡಿದ್ರಿ. ಆ ಹರಿ ಇಲ್ಲೂ ಬಂದಿದಾನಮ್ಮ ಇವತ್ ನಿಮ್ಗೆ, ನಿಮ್ ಜೊತೆ ನಿಮ್ಮ ಮೂಲಕ ನಮಗೆಲ್ಲಾ ದರ್ಶನ ಕೊಟ್ಟಿದ್ದಾನೆ, ಇಲ್ಲಿ ಬಂದಿದ್ದಾನೆ ಹರಿ ನಿಮ್ಮ ಸಂಗೀತಕ್ಕೆ ಅಂತ ಹೇಳಿದ್ರು. ಅಂದ್ರೆ ನಮ್ದು ಯಾವ್ಯಾವ ತರ ಹೊಸ ಹೊಸ ಎಕ್ಸ್ಪೀರಿಯನ್ಸ್. ಅವ್ರು ಎಷ್ಟು ಒಂಥರ ಜೋವಿಯಲ್ ಆಗಿ ಮಾತಾಡೋರು ಅಂದ್ರೆ, ಅಂತ ಮೇರು ಪರ್ವತ ಅವರೆಲ್ಲ ಎಷ್ಟು ಹಾಡಿರೋ ಅಂತ ಕಲಾವಿದ್ರು. ಅವರು ಹೀಗೆ ನನ್ನ ಪ್ರೊಫೈಲ್ ಇದೆಲ್ಲ ನೋಡ್ಬಿಟ್ಟು, ಅಯ್ಯೋ ನನ್ಗೆಷ್ಟು ಸಂತೋಷ ಆಯ್ತಮ್ಮ. ನಮ್ಮ ಅಕ್ಕನ ಮಗನೂ ಹೋಗಿದ್ದ, ನಮ್ಮ ಅಣ್ಣನೂ ಹೋಗಿದ್ರು. ಬೆಳ್ಕೊಡಿದ ತಕ್ಷಣ ನನಗೆ ಕಿವಿ ನಿಮಿರ್ಬಿಡ್ತು. ಏನ್ ನಿಮ್ ಫ್ಯಾಮಿಲಿಲಿ ಎಲ್ಲಾರು ಸಂಗೀತಗಾರರೇನ, ನಿಮ್ಮ ಪ್ರೊಫೈಲ್ ನೋಡ್ತಾ ಅಷ್ಟು ಸಂತೋಷ ಆಯ್ತು. ನನಗೆ ಶಾಸ್ತ್ರೀಯ ಗೊತ್ತಿರೋರು, ಶಾಸ್ತ್ರೀಯ ಹಾಡೋರು ಅಂದ್ರೆ ನನಗ್ ಬಹಳ ಸಂತೋಷ ಆಗತ್ತೆ. ಯಾಕೆಂದ್ರೆ ನಾವು ಶಾಸ್ತ್ರೀಯ ಕಲ್ತವ್ರಲ್ಲ, ನಾವು ಕೇಳಿ ಹಾಡ್ತಾ ಇದ್ವಿ, ನಾವು ಶಾಸ್ತ್ರೀಯ ಕಲೀಲಿಲ್ಲಮ್ಮ ಅಂತಂದ್ರು. ನನಗೆ ಸರ್ ಹಂಗ ಹೇಳ್ಬೇಡಿ ಸರ್, ತಾವೆಂತ ದೊಡ್ಡ ವ್ಯಕ್ತಿ. ಇವತ್ ನಿಮ್ ಪಕ್ಕ ಕೂತಿದ್ದೀನಿ ಅಂದ್ರೆ ಸುವರ್ಣಾಕ್ಷರದಲ್ಲಿ ಬರೆಯೋಂತ ದಿನ ಇವತ್ ನನಗೆ. ನಿಮ್ಮ ಪಕ್ಕ ಕೂತಿದ್ದೀನಿ, ಇಷ್ಟು ದೊಡ್ಡೋರು ನೀವು, ಇಷ್ಟು ದೊಡ್ಡೋರು ಅಂತ ಹೇಳಿದ್ರೆ ಅದೇನೋ ನಿಜ, ನಾನ್ ದೊಡ್ಡವನೇ ಗಾತ್ರದಲ್ಲಿ ತಮಾಷೆ ಮಾಡಿದ್ರು. ಅವಾಗ ಅವ್ರು ತುಂಬಾ ದಪ್ಪ ಇದ್ರು. ಗಾತ್ರದಲ್ಲಿ ಕರೆಕ್ಟ್ ನೀವ್ ಹೇಳಿದ್ರು, ಗಾತ್ರದಲ್ಲಿ ನಾನ್ ದೊಡ್ಡವನೇ ಅಂದ್ರು. ನಾನ್ ನಗ್ಲಿಲ್ಲ, ಸುಮ್ನೆ ಕೂತಿದ್ದೆ. ಮೇಡಮ್ ನಾನ್ ಜೋಕ್ ಕಟ್ ಮಾಡಿದೀನಿ, ನಗ್ಬೇಕು ತಾವು ಅಂದ್ರು. ಇಲ್ಲ ಸರ್ ನೀವ್ ಹಂಗ ಹೇಳಲೇಬೇಡಿ, ನೀವೆಷ್ಟು ದೊಡ್ಡವರು, ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಹಾಗೆ ನಮಗ್ ಗೊತ್ತು. ನಿಮ್ ಪಕ್ಕ ನಾನು ಇವತ್ತು ಕೂತಿದ್ದೀನಿ ಅನ್ನೋದೇ ನನ್ಗೆ ಅಷ್ಟು ಸಂತೋಷವಾದ ದಿನ ಇವತ್ತು ಅಂತ ಹೇಳ್ದೆ. ಇಲ್ಲ ಮೇಡಮ್, ನಿಮ್ ತರ ಶಾಸ್ತ್ರೀಯ ಕಲ್ತವ್ರು ಇಲ್ಲಿ ಬಂದಿದ್ದೀರಾ, ಅದು ನನಗ್ ತುಂಬಾ ಮಹತ್ವದ ದಿನ ನನಗೆ ಅಂತಂದ್ರು. ಪಾಪ ಸಿಂಪಲ್ ಪರ್ಸನ್. ಅವ್ರು ಎಷ್ಟು ಗೌರವಯುತವಾಗಿ ಮಾತಾಡ್ತಾರೆ, ಅವ್ರು ಎಷ್ಟು ಚೆನ್ನಾಗಿ, ಎಷ್ಟು ಬಣ್ಣಿಸಿದ್ರು ಅವ್ರ ಬಗ್ಗೆ ಸಾಲದು ಸರ್. ಅಂತ ಲೆಜೆಂಡ್ ಇವತ್ ನಮ್ ಜೊತೆಲಿ ಇಲ್ಲ ಅಂತ ನಂಗೆ ಈಗ್ಲೂ ಆ ದಿನ ನೆನಪಿಸ್ಕೊಂಡ್ರೆ ನನ್ ಕಣ್ಣಲ್ಲಿ ನೀರ್ ಬರುತ್ತೆ. ಅಂತ ಮಹಾನ್ ವ್ಯಕ್ತಿ, ಅವರನ್ನ ಸಂದರ್ಶಿಸಿದ್ದ ದಿನ ನನಗೆ ಬಹಳ ಸಂತೋಷ. ಹಾಗೇನೆ ಆಕಾಶವಾಣಿನಲ್ಲಿ ಎಸ್ ಜಾನಕಿ ಅಮ್ಮ ಅವ್ರನ್ನ ಸಂಧಿಸ್ದೆ. ಅವರು ಅದೇ ಮಾತು ಹೇಳಿದ್ರು, ಅವರು ಶಾಸ್ತ್ರೀಯ ಕಲ್ತವ್ರಲ್ಲ, ನಾ ಶಾಸ್ತ್ರೀಯ ಕಲ್ತವಳಲ್ಲ, ಅಂದ್ರೆ ನೀವೆಲ್ಲ ಇಷ್ಟು ಚೆನ್ನಾಗಿ ಶಾಸ್ತ್ರೀಯ ಕಲ್ತವ್ರು ಅಂತ ತಿಳ್ಕೊಂಡ್ರೆ ನನ್ಗೆ ಬಹಳ ಖುಷಿ ಆಗತ್ತೆ ಅಂತ ಹೇಳಿ ನನ್ನ ಹಗ್ ಮಾಡ್ಕೊಂಡು ನನ್ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಆಮೇಲೆ ಅವ್ರದ್ದೊಂದು ಫೋಟೋ ಕೊಟ್ಬಿಟ್ಟು ಅದ್ರಲ್ಲಿ ಗುಡ್ ಲಕ್ ಅನ್ಬಿಟ್ಟು ಎಸ್ ಜಾನಕಿ ಅಂತ ಸೈನ್ ಮಾಡಿ ಅವ್ರದ್ದೊಂದು ಫೋಟೋ ಕೊಟ್ರು ಸರ್ ನಂಗೆ. ಅದು ನನಗೆ ಎಷ್ಟು ಆಶೀರ್ವಾದ ಅಂದ್ರೆ ಇವತ್ತಿಗೂ ನಾನು ಅಷ್ಟು ಆಸೆಯಾಗಿ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದೀನಿ. ಅಂತ ದೊಡ್ಡವ್ರು ಮೇರು ಕಲಾವಿದ್ರು ಅವ್ರುಗಳು ಅಷ್ಟು ಸಿಂಪಲ್ ಆಗಿ ಮಾತಾಡೋದು ಅಂದ್ರೆ ಅದ್ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ, ಅಯ್ಯೋ ಆ ಸರಸ್ವತಿ ಪುತ್ರರು ಸರ್ ಅವರೆಲ್ಲ ಅಷ್ಟು ಎಷ್ಟು ಲಕ್ಷಾಂತರ ಹಾಡುಗಳನ್ನ ಹಾಡಿದ್ರು ಕೂಡ ಎಷ್ಟು ಸಿಂಪಲ್ ಆಗಿ ಮಾತಾಡ್ತಾರೆ ಅವ್ರು. ಇಲ್ಲಿ ನನ್ಗೆ ನನ್ ಮಗ ಅಲ್ಲಿ ಏನಾದ್ರು ಚೆಕ್ ಕೊಟ್ರೆ ಇಸ್ಕೊಂಡ್ ಬಾ ಅಂತ ಹೇಳಿದಾನೆ, ಚೆಕ್ ಕೊಡ್ತಾರ ಅಂತ ಕೇಳಿದ್ರು ನನ್ಗೆ. ಜಾನಕಿ ಅಮ್ಮ ಅವರು ಅಷ್ಟು ಸಿಂಪಲ್, ಅವ್ರ ಎಷ್ಟು ಇದಾಗಿ ಮಾತಾಡ್ತಾರೆ ಅಂದ್ರೆ, ಕೊಡ್ತಾರೆ ಮೇಡಮ್, ಇಲ್ಲಿ ಆಕಾಶವಾಣಿನಲ್ಲಿ ಕೊಡ್ಲೇಬೇಕು, ನಾವ್ ಯಾರನ್ನು ಹಂಗೆ ಅವ್ರ ಸೇವೆ ತಗೊಳ್ಳೋ ಹಂಗಿಲ್ಲ, ನಾವು ಅವ್ರಿಗೆ ಒಂದ್ ಚೆಕ್ ಕೊಟ್ಟೆ ಕೊಡ್ತೀವಿ ಅಂದ್ರೆ ಅದಕ್ಕೆ ಎಷ್ಟೋ ಒಂದು ಇದಿರುತ್ತೆ, ಅಷ್ಟೇ ಕೊಡ್ತಾರೆ. ಅಂದ್ರೆ ನಿಮ್ಮ ಇದಕ್ಕೆ ಕೊಡಕ್ಕಾಗಲ್ಲ ಅಂತ
ತಮಾಷೆ ಮಾಡಿದೆ. ಅಂತ ದೊಡ್ಡ ಕಲಾವಿದೆ ಸರ್ ಆಕೆ. ಸರಸ್ವತಿ ನೋಡ್ದಂಗೆ ಆಗತ್ತೆ ಆಕೆ ನಿಜ. ನೋಡಿದ್ರೆ. ನಾನು ಮಂಜುಳಾ ಗುರುರಾಜು ತುಂಬಾ ಸ್ನೇಹಿತೆಯರು. ಆ ಒಂದು ಸ್ನೇಹದಲ್ಲಿ ಅವ್ರ ಇದಕ್ಕೆ ನಾ ಹೋಗಿ ಟೀಚ್ ಮಾಡ್ತಾ ಇದ್ದೆ, ಒಂಥರ ವಿಸಿಟಿಂಗ್ ಪ್ರೊಫೆಸರ್ ತರ. ಅವ್ರು ಕರೆದಾಗ ನಾ ಫ್ರೀ ಆಗಿದ್ರೆ ಹೋಗಿ ಅವ್ರ ಸಾಧನಾ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇದ್ದೆ. ಅಲ್ಲಿ ಹೋದಾಗ ತುಂಬಾ ಜನ ಸ್ಟೂಡೆಂಟ್ಸು ನನ್ನ ಕ್ಲಾಸ್ ಅಂದ್ರೆ ಫುಲ್ ಅಟೆಂಡೆನ್ಸ್ ಬಂದ್ಬಿಡೋರು, ಮುತ್ಕೊಂಡ್ಬಿಡೋರು. ಕ್ಲಾಸ್ ಮುಗಿದ ಮೇಲೂ ನನ್ನ ಕೆಳಗಡೆ ಬರಕ್ಕೆ ಬಿಡ್ತಿರ್ಲಿಲ್ಲ ಅವ್ರುಗಳು, ಅಷ್ಟು ಮುತ್ಕೊಂಡ್ಬಿಡೋರು ನನ್ನ ಕಂಡ್ರೆ. ಅಂತ ವಿಶ್ವಾಸ ಆ ಸ್ಟೂಡೆಂಟ್ಸ್ಗೆಲ್ಲ. ಹಾಗೆ ಇಲ್ಲೂ ನನ್ನ ಹತ್ರ ಕಲಿಯೋ ಅಷ್ಟು ಜನ ಸ್ಟೂಡೆಂಟ್ಸ್ಗೂ ನಾವಿನ್ನೇನು ಪಡ್ಕೊಂಡಿಲ್ಲ ಸರ್. ನನ್ಗೆ ಒಳ್ಳೆ ಒಳ್ಳೆ ಸ್ಟೂಡೆಂಟ್ಸ್ಗಳಿದ್ದಾರೆ. ನನಗೆ ಅಂದ್ರೆ ಜೀವ ಕೊಡೋ ಅಂತ ಸ್ಟೂಡೆಂಟ್ಸ್ ಇದ್ದಾರೆ. ನಾವ್ ಅವರಿಂದ ಏನು ಪಡ್ಕೊಳಲ್ಲ. ನಾನು ಅದನ್ನೇ ಹೇಳ್ತೀನಿ, ನನ್ಗೆ ಏನೂ ಬೇಕಾಗಿಲ್ಲಮ್ಮ, ನೀವ್ ಯಾರು ಏನು ಕೊಡೋದ್ ಬೇಡ. ನಾನು ಆಶಿಸೋದ್ ಒಂದೇ, ನೀವೆಲ್ಲ ಚೆನ್ನಾಗಿ ಉನ್ನತ ಮಟ್ಟದಲ್ಲಿ ಕಲಿಬೇಕು. ಕಲ್ತು ಹೊರಗಡೆ ಒಳ್ಳೆ ಪ್ರೋಗ್ರಾಮ್ಸ್ ಹಾಡಿ, ಹೊರಗಡೆ ಹೆಸರು ಮಾಡಿ, ಅದೊಂದೇ ನಾನ್ ನಿಮ್ಮಿಂದ ಗುರು ದಕ್ಷಿಣೆ ಅಂತ ಬಯಸೋದು ಅದೊಂದೇ. ನನಗೆ ಇನ್ಯಾರು ಏನು ಕೊಡ್ಬೇಕಾದಿಲ್ಲ. ಚೆನ್ನಾಗ್ ಕಲ್ತು ಮುಂದೆ ಬನ್ನಿ, ನಮ್ಮ ಪರಂಪರೆನ ಮುಂದುವರಿಸ್ಕೊಂಡ್ ಬನ್ನಿ, ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ನೀವು ಈವರೆಗೆ ಸಾಗಿ ಬಂದ ಸಂಗೀತದ ಹಾದಿಯನ್ನು ಹಿಂತಿರುಗಿ ನೋಡಿದರೆ ಏನಂತ ಅನಿಸುತ್ತೆ? ಅಂದ್ರೆ ನಾವು ಸಂಗೀತ ಕಲಿಯೋದಿಕ್ಕೆ ಕಷ್ಟ ಪಡ್ಲಿಲ್ಲ, ಯಾಕೆಂದ್ರೆ ಮನೆತನದಲ್ಲೇ ಇತ್ತು, ಬ್ಲಡ್ ಅಲ್ಲೇ ಸಂಗೀತ. ಹಂಗಾಗಿ ಅದ್ರಲ್ಲಿ ಕಷ್ಟ ಪಡ್ಲಿಲ್ಲ. ತಿಳಿತಾ ಸಂಗೀತ ಕಲಿತಾ ಅದನ್ನ ತಿಳ್ಕೊಂಡು ಹಾಡೋವಾಗ ಭಯ ಶುರು ಆಯ್ತು. ಎಲ್ಲಾದ್ರೂ ಹಾಡ್ಬೇಕು ಅಂದ್ರೆ ಯಪ್ಪ ಇವತ್ ನಾ ಚೆನ್ನಾಗ್ ಹಾಡ್ಲೇಬೇಕಲ್ಲಪ್ಪ, ಅಷ್ಟು ಜನ ಬರ್ತಾರೆ ಅಂತ ತಿಳಿಯೋಕ್ ಮುಂಚೆ ನಮ್ಗೇನು ಅರಿವಿಲ್ದೇ ಇದ್ದಾಗ ಭಯ ಅನ್ನೋದೇ ಇರ್ಲಿಲ್ಲ. ಎಲ್ಲಿ ಯಾರು ಕೇಳಿದ್ರು ಡ್ಯಾಶಿಂಗ್ ಹೋಗಿ ಹಾಡ್ಬಿಡ್ತಿದ್ವಿ. ಆ ಸಂಗೀತ ಸ್ವಲ್ಪ ಅದ್ರ ಆಳ ತಿಳಿತಾ ತುಂಬಾ ಹೆದರಿಕೆ ಬರೋದು. ಎಲ್ಲಾದ್ರೂ ಹಾಡಿದ್ರೆ ಇವತ್ತು ದೇವ್ರಿಗೆ ನಮಸ್ಕಾರ ಮಾಡಿ, ಭಗವಂತ ನನ್ನ ಇಷ್ಟ ದೈವ ಗಣೇಶ, ನಾನು ತುಂಬಾ ಗಣೇಶನ್ ಮಾಡ್ತೀನಿ, ವರ್ಷಿಪ್ ಮಾಡ್ತೀನಿ. ತಾಯಿ ಸರಸ್ವತಿಗೆ ಗಣೇಶನ್ಗೆ ವಂದಿಸ್ಕೊಂಡು, ನನ್ ಗುರುಗಳು ಅಂತ ನಮ್ಮ ತಂದೆಗೆ, ನಮ್ಮ ಹಿಂದೂಸ್ತಾನಿ ಗುರುಗಳಿಗೆ ಎಲ್ಲಾರ್ಗೂ ವಂದಿಸ್ಕೊಂಡು, ಇವತ್ ಚೆನ್ನಾಗೆ ಆಗೋ ತರ ಶಕ್ತಿ ಕೊಡಪ್ಪ ಅಂತ ನಮ್ಮ ಮನೇಲಿ ನಮಸ್ಕಾರ ಮಾಡ್ಬಿಟ್ಟು ಹೋಗಿ ಸ್ಟೇಜ್ ಹತ್ತಿ ಕುತ್ಕೊಂಡು ಹಾಡ್ಬಿಟ್ಟು ಇವತ್ ಗೆದ್ದೆ ಅಂತ ಬರ್ತಾ ಇದ್ದೆ. ಹಾಗೇನೆ ಆ ಸಂಗೀತ ಅನ್ನೋದೇ ಹಂಗೆ ಸರ್, ಎವ್ರಿ ಡೇ ಇಸ್ ಎ ಟೆಸ್ಟ್ ಅಂತ. ಎವ್ರಿ ಡೇ ನಾವು ಇವತ್ ಚೆನ್ನಾಗೆ ಹಾಡ್ತೀನಿ ಅಂತ ಯಾರೇ ಕಲಾವಿದ್ರು ಹೇಳಕ್ಕಾಗಲ್ಲ, ಚೆನ್ನಾಗೆ ನುಡಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ಅದೇ ಸಂಗೀತ ಆ ಟೈಮ್ನಲ್ಲಿ ಏನೋ ಕೈ ಕೊಟ್ಬಿಡುತ್ತೆ, ಮನೋಧರ್ಮ ಬರಲ್ಲ, ಜನಗಳಿರಲ್ಲ, ಅಥವಾ ಇನ್ನೇನೋ ಮೈಕ್ ಸರಿಯಾಗಿರಲ್ಲ, ಅಥವಾ ಪಕ್ವಾದಿಗಳು ಸೂಟ್ ಆಗೋ ತರ ಇರಲ್ಲ. ಎಲ್ಲ ತರಾನು ಒಬ್ರು ಕಲಾವಿದರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲಾ ದಿವ್ಸನೂ ಎಲ್ಲಾನು ಚೆನ್ನಾಗ್ ಹಾಡ್ತೀವಿ ಅಂತ ಹೇಳಕ್ಕಾಗಲ್ಲ, ನುಡಿಸ್ತೀವಿ ಅಂತ ಹೇಳಕ್ಕಾಗಲ್ಲ. ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ನಮಗೂ ಹೀಟ್ ಅಪ್ ಆಗ್ಬೇಕು ವಾಯ್ಸು. ಆಮೇಲೆ ಆ ಮೈಕ್ಗಳು ಏನೋ ನಮ್ಗೆ ಫೀಡ್ಬ್ಯಾಕ್ ಇರ್ಬೇಕು ಹಾಡೋರ್ಗೆ. ಫೀಡ್ಬ್ಯಾಕ್ ಸರಿಗಿಲ್ಲ ಅಂದ್ರೆ ನಮ್ಗೆ ಸ್ಟ್ರೈನ್ ಆಗ್ತಾ ಬರುತ್ತೆ ವಾಯ್ಸು, ಹಾಡಕ್ಕಾಗಲ್ಲ, ತುಂಬಾ ಕಷ್ಟ ಆಗತ್ತೆ. ಸೊ ಆ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗ್ ಬಂದು ಒಳ್ಳೆ ಜನ ಕೇಳೋ ಜನ ಇತ್ತು ಅಂದ್ಬಿಟ್ರೆ ಉಚ್ಚಾಪಟೆ ಮನೋಧರ್ಮ ಬರೋದು ಅವ್ರಿಗೆ. ಆಮೇಲೆ ಕೊನೆಯಲ್ಲಿ ಹಾಡ್ತಾ ಡಿವೋಷನಲ್ ಬಂದ್ಬಿಟ್ರೆ ನನ್ನನ್ನು ನಾನು ಮರ್ತು ಬಿಡ್ತಾ ಇದ್ದೆ. ಕೊನೆಗೆ ಈ ಪಕ್ವಾದ್ಯ ಜನ ಎಲ್ಲಾನು ಮರ್ತ್ಬಿಟ್ಟು ಕಣ್ಮುಚ್ಕೊಂಡು ಹಾಡೋ. ನನ್ಗೆ ಅದೊಂದು ಹೇಳೋರು ನಮ್ಮ ಚಲುವರಾಯ ಸ್ವಾಮಿಗಳು ಅಂತ ವೀಣೆ ವಿದ್ವಾಂಸರು ಬರೋರು. ಅವ್ರು ಹೇಳೋರು, ನೀನ್ ಎಲ್ಲಾ ತುಂಬಾ ಚೆನ್ನಾಗ್ ಹಾಡ್ತೀಯ, ಕಣ್ಣು ಮುಚ್ಕೊಂಡ್ಬಿಡ್ತೀಯ ಅಮ್ಮ, ಕಣ್ ಬಿಟ್ಟು ಹಾಡು ಅನ್ನೋರು. ನನಗೆ ಅಷ್ಟು ಡಿವೋಷನ್ ಆಗಿ ಹೊಟ್ಟೋಗ್ತಾ ಇದ್ದೆ. ಬಹುಶಃ ಅದೇ ದೈವದ ಸಾಕ್ಷಾತ್ಕಾರ ಒಂದು ರೀತಿಯಲ್ಲಿ ಅಂತ ಅನ್ಸುತ್ತೆ. ಇಲ್ಲ ಸರ್, ನನ್ಗೆ ಒಂದು ಕಡೆ ಇದು ನನಗೆ ನಿಜವಾಗ್ಲೂ ಆಗಿದೆ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಗೊತ್ತಾ, ಕೃಷ್ಣನ್ ದೇವಸ್ಥಾನ 11th ಕ್ರಾಸ್ ಅಲ್ಲಿ. ಅಲ್ಲಿ ಕೃಷ್ಣ ಜಯಂತಿಗೆ ಒಂದು ಪ್ರೋಗ್ರಾಮ್ ಹಾಡಿದೆ ನಾನು. ಆಗ ಲಾಸ್ಟ್ ಅಲ್ಲಿ ಎಲ್ಲ ಕೃಷ್ಣನ್ ಮೇಲೆ ಹಾಡಿದೆ. ಅವತ್ತು ಒಂದು ಪಲ್ಲವಿ ತಗೊಂಡು ಅದನ್ ಕೂಡ ಕೃಷ್ಣನ್ ಮೇಲೆ ಒಂದ್ ಪಲ್ಲವಿ ತಗೊಂಡು ಅದನ್ ಕೂಡ ಕೃಷ್ಣನ್ ಮೇಲೆ ಹಾಡಿದ್ದು, ಫುಲ್ ಕೃಷ್ಣನ್ಮಯ. ಆವತ್ತು ಲಾಸ್ಟ್ ಕಂಡೇನ ಉಡುಪಿಯ ಕೃಷ್ಣನ್ ಅಂತ ನಾನೇ ಟೋನ್ ಮಾಡಿದೀನಿ ಸಿಂಧು ಭೈರವಿ ರಾಗದಲ್ಲಿ. ಅದನ್ನ ಹಾಡ್ಬೇಕಾದ್ರೆ ನಂಗೆ ಆ ಉಡುಪಿ ಕೃಷ್ಣ ಅಂತ ಅನ್ಕೊಂಡು ಆ ಕೃಷ್ಣನ್ ನೋಡ್ಕೊಂಡೇ ಹಾಡ್ತಾ ಇದ್ನ. ಫುಲ್ ಕಣ್ಣು ಮುಚ್ಚಿಬಿಟ್ಟಿದೀನಿ, ನಂಗೆ ಮಳೆ ಕೂಡ ಬರ್ತಾ ಇದೆಯಂತೆ ನನ್ಗದು ಗೊತ್ತಾಗಿಲ್ಲ. ಫುಲ್ ಅಷ್ಟು ಡಿವೋಷನ್ ಆಗಿ ಹಾಡ್ಬಿಟ್ಟು ಒಂಥರ ನನ್ ಕಣ್ಣು ಮುಂದೆ ಒಂದ್ ಪುಟಾಣಿ ಮಗು ಕೃಷ್ಣನಾಗ್ ಬಂದು ಹಿಂಗ್ ಬಾಬಾ ಅಂತ ಕರಿಯೋ ತರ ನನ್ ಕಣ್ಣು ಕಾಣಿಸ್ತಾ ಇದೆ.
ಅಂದ್ರೆ ನಾ ಕಣ್ ಬಿಟ್ಟಿಲ್ಲ, ನಾ ಕಣ್ ಮುಚ್ಕೊಂಡಿದೀನಿ. ನನ್ ಕಣ್ಣಿಗೆ ಎಷ್ಟು ಚೆನ್ನಾಗ್ ಕಾಣಿಸಿದೆ ಆ ದೇವ್ರು ಅಂದ್ರೆ, ಅಷ್ಟು ನಾ ಕಂಡೆ ಉಡುಪಿಯ ಕೃಷ್ಣನ ಭೂಮಂಡಲದೊಳಗೆ ಅಂತ ಹಾಡ್ತಾ ಇದ್ದೀನಿ. ನಾ ನೋಡ್ದೆ ಅಂತ ಹಾಡ್ತಾ ಇದ್ದೀನಿ. ನಾ ನೋಡಿದೀನಿ ಅವತ್ತೊಂದೇ ದಿವಸ ನನಗ ಇದು ಬಂದಿದ್ದು ಸರ್. ನಂಗೆ ಈಗ್ಲೂ ನೆನೆಸ್ಕೊಂಡ್ರೆ ನನ್ ಮೈ ನೆವರೇಳುತ್ತೆ. ಪ್ರಿಯ ವೀಕ್ಷಕರೇ, ಸಂಗೀತ ಸರಸ್ವತಿ ಶ್ರೀಮತಿ BR ಗೀತಾ ಇವರ ಜೊತೆಗಿನ ಮಾತುಕತೆಯ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ. ಮುಂದಿನ ಭಾಗದಲ್ಲಿ ಆಕಾಶವಾಣಿಯಲ್ಲಿ ನಡೆಯುತ್ತಿದ್ದ ಕೆಲವು ಸ್ವಾರಸ್ಯಕರ ಘಟನೆಗಳ ಕುರಿತು BR ಗೀತಾ ಇವರು ಹಂಚಿಕೊಳ್ಳಲಿದ್ದಾರೆ. ಶೀಘ್ರದಲ್ಲಿ ನಿರೀಕ್ಷಿಸಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ.